ಮಾಡ್ತಾ ಇರುವಾಗ ನಮ್ಮೊಳಗ ಅನುಭವ ಅಂತಕ್ಕಂಥ ಹಣ ಮಾತ್ರ ಇರಲೇಬೇಕು ಅಂತ ಹೇಳ್ತಾರೆ. ಇನ್ನ ವೇದಾಂತ ವಿಷಯವು ಎಲ್ಲಾ ಕಡೆಗೂ ಕೇಳಲಿಕ್ಕೆ ಸಿಗುವುದಿಲ್ಲ. ವೇದಾಂತ ವಿಷಯ ಏನ್ ಮಾಡ್ತಾರ, ಬೇರೆ ಉಳಿದ ವಿಷಯ ಬೇಕಾದ ಜ್ಞಾನ ಸಾಕಷ್ಟು ಇರ್ತಾವ, ಆದ್ರೆ ವೇದಾಂತ ವಿಷಯ ಮಾತ್ರ ಎಲ್ಲಾ ಕಡೆ ನಿಮ್ಗೆ ಕೇಳಾಕ್ ಸಿಗೋಂಗಿಲ್ಲ ಅಂತ ಹೇಳ್ತಾರೆ. ಅನುಭವಿ ಜ್ಞಾನಿಗಳ ಹತ್ತಿರ ಮಾತ್ರ ವೇದಾಂತದ ಸತತ ವಿವರಣೆ ಆಗುತ್ತಿರುವುದು. ಅದಕ್ಕಾಗಿ ಅವರಲ್ಲಿಗೆ ಹೋಗಿ ಶಿಷ್ಯತ್ವ ವಹಿಸಿ ಅದನ್ನ ಸಂಪಾದಿಸಬೇಕು ಅಂತ ಹೇಳ್ತಾರೆ. ಇದು ಯಾರ ಹತ್ರ ಸಿಗ್ತೈತಿ ಅನುಭವ ವೇದಾಂತ ವಿಷಯ ಅಂದ್ರೆ ಜ್ಞಾನಿಗಳ ಹತ್ರ ವೇದಾಂತದ ಸತತದ ವಿವರಣೆ ಆಗ್ತಿರ್ತೈತೆ. ಅಲ್ಲಿಗೆ ಹೋಗಿ ನೀವು ಅದನ್ನ ತಿಳ್ಕೊಂಡು ಆ ಗುರುಗಳ ಜ್ಞಾನಿಗಳ ಶಿಷ್ಯತ್ವ ವಹಿಸಿ ನೀವು ಅದನ್ನ ಸಂಪಾದಿಸ್ಕೋಬೇಕಾಗ್ತದೆ ಅಂತ ಹೇಳಿ ಹೇಳ್ತಾರೆ ಗುರುಗಳು. ಇನ್ನು ಅನುಭವರಹಿತ ಪಂಡಿತರು ಕೇವಲ ಶಬ್ದ ಜಾಲವನ್ನೇ ಬೆಳೆಸುತ್ತಿರ್ತಾರೆ, ಆದರೆ ಮಾನವನ ಅನುಭವದಲ್ಲಿ ಒಳಗಿನ ಗೂಢವನ್ನು ಅವರು ತಿಳಿಸಿ ಹೇಳಲಾರರು. ಇನ್ನು ಕೆಲವು ಪಂಡಿತರಿರ್ತಾರ, ಅವ್ರಿಗೆ ಅನುಭವ ಅನ್ನೋದು ಇರುದಿಲ್ಲ, ಬರೀ ಶಬ್ದ ಜಾಲ ದೊಡ್ಡ ದೊಡ್ಡ ಶಬ್ದ ಹೇಳ್ತಾರ, ಅಂತವ್ರು ಸಿಗ್ತಾರ ನಿಮಗ. ಆದ್ರೆ ಅವ್ರ ಒಳಗೆ ಏನೈತಿ ಅನುಭವದ ಒಂದು ಗೂಢ ಜ್ಞಾನ ಅವರಲ್ಲಿ ಇರೋದಿಲ್ಲ, ಅಂತವ್ರು ಇರ್ತಾರ ಅಂತ ಹೇಳ್ತಾರೆ. ಅವರು ಶಾಸ್ತ್ರಗಳ ಅನೇಕ ಆಧಾರ ವಾಕ್ಯಗಳನ್ನು ಉದಾಹರಣೆ ಹೇಳ್ಬಹುದು ನಿಮಗ. ಈ ಶಾಸ್ತ್ರ ತಗೊಂಡು ಅನೇಕ ಆಧಾರ ವಾಕ್ಯಗಳನ್ನು ಹೇಳ್ತಾ ಇರ್ಬೋದು, ಆದ್ರೆ ಒಳ್ಳೆ ಭವ್ಯವಾಗಿ ಪಾಂಡಿತ್ಯನು ಪ್ರದರ್ಶಿಸಿ ಶ್ರೋತೃಗಳನ್ನು ಬೆರಗೋಳಿಸಬಹುದು. ನಿಮಗ ಒಳ್ಳೆಯ ಶಾಸ್ತ್ರ ಆಧಾರ ವಾಕ್ಯ ತಗೊಂಡು ಒಳ್ಳೆ ಭವ್ಯವಾಗಿ ಪಾಂಡಿತ್ಯ ಪ್ರದರ್ಶಿಸಿ ನಿಮ್ಮನ್ನ ಬೆರಗೋಳಿಸ್ತಾರ. ಏನಪ್ಪ ಎಷ್ಟು ಜ್ಞಾನ ಹೇಳ್ತಾರೆ, ಎಷ್ಟು ಅಂತ ಅನಿಸ್ತದೆ ಅವ್ರು ಹೇಳೋ ಮಾತಿಗೆ ನಮಗೆ. ಆದ್ರೆ ಒಂದು ಮಾತಿಗೆ 100 ಆಧಾರಗಳನ್ನು ಕೊಟ್ಟು 100 ಸಾರಿ ವಿಧವಾಗಿ ಬಣ್ಣಿಸ್ತಾರ. ಒಂದು ಮಾತು ಶಬ್ದ ತಗೊಂಡ್ರ 100 ಆಧಾರ ಕೊಡ್ತಾರ, 100 ದೃಷ್ಟಾಂತ ಕೊಡ್ತಾರ, 100 ಸಾರಿ ವಿಧವಾಗಿ ನಿಮ್ಗೆ ಬಣ್ಣಿಸಿ ಹೇಳ್ತಾರ. ಆದೇನು ಆ ಒಂದು ಸಂಗತಿಗಿಂತ ಹೆಚ್ಚಿನ ಜ್ಞಾನ ಮಾಡಿ ಕೊಟ್ಟಂತ ಆಗ್ಲಿಲ್ಲ ನಿಮ್ಗೆ. ಅದನ್ನ ಯಾವ್ದೋ ಒಂದು ವಿಷಯ ತಗೊಂಡು ಸಾಕಷ್ಟು ಹೇಳಿದ್ರು ಸಹಿತ ಅದನ್ನ ಹೇಳ್ಯಾರಂತೇಳಿ ನಿಮ್ಗೆ ಜ್ಞಾನ ಮಾಡಿ ಕೊಟ್ಟಂತ ಆಗ್ಲಿಲ್ಲ ಅಂತ ಹೇಳ್ತಾರೆ. ಪಂಡಿತರು ತಮ್ಮ ವ್ಯಾಖ್ಯಾನದಲ್ಲಿ ಈ ವಿಷಯವಾಗಿ ಏನ್ ಹೇಳ್ತಾರೆ, ಶ್ರುತಿ ಹೀಗೆ ಹೇಳುತ್ತದೆ, ಶಾಸ್ತ್ರಗಳು ಅದನ್ನೇ ಚಮತ್ಕಾರಿಕ ಶಬ್ದ ರಚನೆಯಿಂದ ಹೀಗೆ ಹೇಳುತ್ತವೆ ಮುಂತಾದ ಗಡಗಡ ಮಂತ್ರ ಪಠಿಸುತ್ತ ಶ್ಲೋಕ ಅನ್ನುತ್ತ ಕೇವಲ ವೇದ ಶಾಸ್ತ್ರ ಧರ್ಮದ ಗುಣಗಾನವನ್ನೇ ಮಾಡುವರಲ್ಲದೆ ಪರವಸ್ತು ಯಾವುದು ಎಂಬ ಬಗ್ಗೆ ಯಥಾರ್ಥ ಜ್ಞಾನ ಅವರ ಪ್ರವಚನದಲ್ಲಿ ಎಷ್ಟು ಮಾತ್ರವೂ ಇರುವುದಿಲ್ಲ. ಶ್ಲೋಕ ಹೇಳ್ತಾರ, ಮಂತ್ರ ಹೇಳ್ತಾರ, ಶಾಸ್ತ್ರ ಹಿಂಗ್ ಹೇಳ್ತತಿ, ಧರ್ಮ ಹಿಂಗ್ ಹೇಳ್ತತಿ ಅಂತ ಅದ್ರ ಗುಣಗಾನ ಮಾಡ್ತಿರ್ತಾರ. ಖರೆ ಅದ್ರಾಗ ಪರವಸ್ತು ಯಾವ್ದೈತಿ ಅದರ ಬಗ್ಗೆ ಯಥಾರ್ಥ ಜ್ಞಾನ ಅಂದ್ರೆ ನಿನ್ನ ನಿಜ ಜ್ಞಾನದ ಅಥವಾ ಆತ್ಮನ ಪರಬ್ರಹ್ಮನ ನಿಜವಾದ ಅರಿವು ತಿಳುವಳಿಕೆ ಮೂಡಿಸುವಂತ ಜ್ಞಾನ ಆ ಪ್ರವಚನದಲ್ಲಿ ಎಷ್ಟು ಇರುವುದಿಲ್ಲ ಅಂತ ಹೇಳ್ತಾರೆ. ಅಂತ ಅವರ ಘನ ಪಾಂಡಿತ್ಯದ ವ್ಯಾಖ್ಯಾನವನ್ನು ಕೇಳಿ ಹಬ್ಬ ಇದು ಬಹಳ ಶ್ರೇಷ್ಠ ವಿಷಯ ಇರುತ್ತದೆ ಅಂತೇಳಿ ಮಾತ್ರ ಶ್ರೋತೃಗಳಿಗೆ ಅನಿಸ್ತಿರ್ತೈತೆ ಅವಾಗ. ಆದರೆ ಧರ್ಮ ಹಾಗೂ ಸದ್ಗತ ವೇದಾಂತವು ಬಹಳ ಮಹತ್ವದ್ದೆಂದು ಅವರಿಗೆ ಮೊದಲೇ ಗೊತ್ತಿತ್ತಲ್ಲ. ಆದರೂ ಆ ದೀರ್ಘ ವ್ಯಾಖ್ಯಾನ ಕೇಳಿ ಶ್ರೋತೃಗಳಿಗೆ ಏನು ಹೆಚ್ಚಿಗೆ ಜ್ಞಾನವಾದಂತಾಯ್ತು. ಇರಲಿ, ಮೋಕ್ಷಗಳು ಪಾಂಡಿತ್ಯದ ಚಂದವನ್ನು ಬಿಟ್ಟು ಅನುಭವಿ ಗುರುಗಳ ಮುಖದಿಂದ ವೇದಾಂತ ಶ್ರವಣ ಮಾಡಬೇಕು. ಸದ್ಗುರುಗಳು ಮಾತ್ರ ಆತ್ಮವಸ್ತುವನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಾರೆ ಅಂತ. ಸದ್ಗುರುಗಳು ಮಾತ್ರ ನಮಗ ಆತ್ಮವಸ್ತುವನ್ನ ಯಾವಾಗ ಕೈಯಲ್ಲಿ ಹಿಡ್ಕೊಂಡು ನಮಗ ಆ ಆತ್ಮವಸ್ತುವಿನ ಬಗ್ಗೆ ಸದಾ ಬೋಧಿಸ್ತಿರ್ತಾರ ಅಂತ. ನಿನ್ನ ಸದ್ಗುರು ಲಕ್ಷಣ ಅನುಭವ ಉಳ್ಳವನು ಮತ್ತು ಎರಡನೆಯವರಿಗೆ ಅನುಭವ ಕೊಡುವನು. ಅನುಭವ ಉಳ್ಳವನು ತನಗೆ ಇನ್ನೊಬ್ಬರಿಗೆ ಅನುಭವ ಕೊಡ್ತಾನ. ಈ ಸಂಪತ್ತಿದ್ದವರು ಇನ್ನೊಬ್ಬರಿಗೆ ಸಂಪತ್ತು ಕೊಡ್ತಾರ, ಸಂಪತ್ತಿಲ್ದರೆ ದುಡ್ಡಿಲ್ದ ಇನ್ನೊಬ್ರಿಗೆ ಏನ್ ಕೊಡ್ತಾರ, ಅನುಭವನ ಇಲ್ಲಂದ್ರೆ ಇನ್ನೊಬ್ರಿಗೆ ಏನ್ ಕೊಡ್ತಾರ. ಅಂತವ್ರು ಸದ್ಗುರು ಅನಿಸ್ಕೊಂತಾರ. ಅನುಭವ ಉಳ್ಳವರು ಎರಡನೇವರಿಗೆ ಅನುಭವ ಕೊಡೋರು ಮಾತ್ರ ಸದ್ಗುರು ಅನಿಸ್ಕೊಡ್ತಾರ. ಅರ್ಥಾತ್ ಗುರುವಿನಲ್ಲಿ ತನಗೆ ಅಖಂಡ ಅನುಭವ ಹಾಗೂ ಇನ್ನೊಬ್ಬರ ಹೃದಯದಲ್ಲಿ ಆ ಅನುಭವವನ್ನು ಇಳಿಸುವ ಬೋಧಕ ಕಲೆ ಇವೆರಡೂ ಇರಬೇಕು. ಗುರುವಿನಿಗೆ ತನ್ನೊಳಗ ಅಖಂಡ ಅನುಭವದ ಆನಂದನೇ ಇರಬೇಕು, ಮತ್ತೆ ಇನ್ನೊಬ್ಬರ ಹೃದಯದೊಳಗೆ ಆ ಅನುಭವವನ್ನು ಇಳಿಸುವಂತ ಬೋಧನೆ ಮಾಡುವಂತ ಕಲೆ ಇರ್ಬೇಕು, ಇವೆರಡೂ ಇರಬೇಕು. ಇದರ ಹೊರತಾಗಿ ಶರೀರದ ಲಕ್ಷಣ, ವಿದ್ಯೆ ಕಲೆಗಳ ಲಕ್ಷಣ, ಪಾಂಡಿತ್ಯ ಅಥವಾ ಸಿದ್ಧಿಯ ಲಕ್ಷಣ ಮೊದಲಾದವುಗಳಾವು ಗುರು ಲಕ್ಷಣವಾಗಲರಿರುವು. ಈಗ ಅನೇಕ ವಿದ್ಯೆ ಕಲೆಗಳು ಪಾಂಡಿತ್ಯ ಈ ಸಿದ್ಧಿ ಇವು ಯಾವ ಗುರುವಿನ ಲಕ್ಷಣ ಆಗಂಗಿಲ್ಲ ಅಂತ. ಬರೀ ಆತ್ಮಜ್ಞಾನದ ಬಗ್ಗೆನ ಅವರು ಹೇಳ್ತಾ ಇರಬೇಕು.
ಅವರೊಳಗೂ ಆ ಆತ್ಮದ ಆನಂದದ ಅನುಭವ ಇರಬೇಕು ಅಂತೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ನೀವು ಪ್ರಶ್ನೆ ಮಾಡಬಹುದು, ಗುರುಗಳ ಕಡೆಗೆ ಹೋಗಿ ಅವರಿಂದ ಆತ್ಮಜ್ಞಾನ ಮಾಡ್ಕೊಳ್ಬೇಕಂತ ಹೇಳಿದ್ರಿ ನಿಜ. ಆದರೆ ಗುರುಗಳು ಆತ್ಮಜ್ಞಾನಕ್ಕಾಗಿ ಯಾವ ಸಾಧನೆಯನ್ನು ಹೇಳ್ತಾರ ಅಂತೇಳಿ ಮತ್ತೆ ಶಿಷ್ಯ ಪ್ರಶ್ನೆ ಕೇಳ್ತಾನ. ಸಾಧನಗಳಲ್ಲಿ ಪರಂಪರಾ ಸಾಧನ ಮತ್ತು ಪ್ರತ್ಯಕ್ಷ ಸಾಧನ ಅಂತೇಳಿ 2 ವಿಧ ಅದಾವು. ಪರಂಪರಾ ಸಾಧನವು ಕ್ರಮೇಣ ಫಲ ಕೊಡುವಂತಹದ್ದು ಮತ್ತು ಪ್ರತ್ಯಕ್ಷ ಸಾಧನೆಯು ಕೂಡಲೇ ಫಲಿಸುವಂತಹದ್ದು ಅಂತ ಹೇಳ್ತಾರೆ. ಇಲ್ಲಿ ಗುರುಗಳು ಏನ್ ಹೇಳ್ತಾರೆ, ನಿಮ್ಮ ಆತ್ಮಜ್ಞಾನಕ್ಕೆ ಯಾವ ಸಾಧನೆ ಹೇಳ್ತಾರೆ ನಿಮಗ ಅಂತ ಹೇಳಿ ಹೇಳ್ತಾ ಹೋದ್ರ, ಸಾಧನಗಳಲ್ಲಿ 1 ಪರಂಪರಾ ಸಾಧನೆ, 2 ಪ್ರತ್ಯಕ್ಷ ಸಾಧನೆ ಅಂತ 2 ಪ್ರಕಾರದವು. ಈ ಪರಂಪರಾ ಸಾಧನೆ ಏನ್ ಮಾಡ್ತೈತಿ, ಕ್ರಮೇಣವಾಗಿ ಫಲ ಕೊಡ್ತಾ ಹೋಗ್ತೈತಿ. ಆದ್ರೆ ಪ್ರತ್ಯಕ್ಷ ಸಾಧನೆ ನಿಮ್ಗ ಕೂಡಲೇ ಫಲ ಕೊಡ್ತೈತಿ. ಸದಾಚರಣೆ, ನಿಷ್ಕಾಮ, ಯಜ್ಞ, ತಪ, ದಾನಗಳು, ವೈರಾಗ್ಯ ವೃತ್ತಿ, ಸಜ್ಜನರ ಸಂಗತಿ ಇತ್ಯಾದಿಗಳನ್ನೆಲ್ಲ ಮಾಡುತ್ತಿರುವುದು ಇದು ಪರಂಪರಾ ಸಾಧನ ಅನಿಸ್ಕೊಳ್ತೈತಿ. ಇನ್ನು ಮುಮುಕ್ಷುವು ಇವನ್ನು ಆಚರಿಸುತ್ತಲೇ ಗುರುಗಳ ಉಪದೇಶಿಸುವ ಪ್ರತ್ಯಕ್ಷ ಸಾಧನಕ್ಕೆ ತಲುಪ್ತಾನೆ. ಇವನ್ನೆಲ್ಲ ಮಾಡ್ತಾ ಹೋದಾಗನ ಈ ಮುಮುಕ್ಷು ಗುರುಗಳ ಉಪದೇಶ ಪಡೆಯೋಕೆ ಒಂದು ಅರ್ಹತೆ ಆಗ್ತೈತಿ, ಅನುಕೂಲ ಆಗ್ತೈತಿ ಅವಾಗ. ಈ ಕಂಪೌಂಡ್ ಅನ್ನು ದಾಟಿಯೇ ಮನೆಯಲ್ಲಿ ಪ್ರವೇಶಿಸುವ ಹಾಗೆ ಇದಾಗಿದೆ ಅನ್ಬಹುದು. ಮೊದಲಿಗೆ ನಾವು ಒಂದ್ ಮನೆಗೆ ಹೋಗ್ಬೇಕಾದ್ರೆ ಕಂಪೌಂಡ್ ಇರ್ತೈತಿ, ಅದನ್ನ ದಾಟೆ ಮನೆಗೆ ಹೋಗ್ಬೋದಲ್ಲ. ಹಂಗ ಇವೆಲ್ಲ ಸಾಧನೆಗಳ ಜಪ, ತಪ, ಯಜ್ಞ, ನಿಷ್ಕಾಮ, ಪೂಜೆ ಇವನ್ನೆಲ್ಲ ಮಾಡಿದಾಗ ನಿಮಗೆ ಮುಮುಕ್ಷ ಆಗ್ತೀರಿ ನೀವು ಅಂತ ಹೇಳಿ. ಇನ್ನ ಮೊದಲಿಗೆ ಮಾಡಬೇಕಾದ ಆ ಸಾಧನೆಗಳಲ್ಲಿ ಬಹಿರಂಗ ಸಾಧನವೆಂದು ಹೇಳಿದ್ರು. ಇನ್ನು ಅನುಭವಿಕ ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರಕ್ಕೆ ನೇರವಾಗಿ ಕಾರಣವಾಗುವ ಶ್ರವಣ. ನಮಗ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ನೇರವಾಗಿ ಕಾರಣ ಯಾವ್ದಾಕತಿ, ಶ್ರವಣ ಸಾಧನಕ್ಕೆ ಅಂತರಂಗ ಸಾಧನವೆಂದು ಅನ್ನುವರು. ಗುರುಗಳು ಈ ಮಹತ್ವದ ಆಧ್ಯಾತ್ಮ ಶ್ರವಣವನ್ನು ಹೇಳ್ತಾರೆ. ಇನ್ನು ಚಮತ್ಕಾರವೆಂದರೆ ಜನಸಾಮಾನ್ಯರಿಗೆ ಶ್ರವಣವು ಮಹತ್ವದ ಸಾಧನವಾಗಿದೆ ಎಂದು ಅನಿಸೋದೇ ಇಲ್ಲ. ಜನಸಾಮಾನ್ಯರಿಗೆ ಏನ್ ಅನಿಸ್ತತಿ, ಈ ಶ್ರವಣ ಕೇಳಬೇಕು ಮೊದಲು ಅಂತಕ್ಕಂಥದ್ದು ಅವ್ರಿಗೆ ಮಹತ್ವ ಸಾಧನ ಅನ್ಸೋದೇ ಇಲ್ಲ. ಅವರಿಗೆ ಸಾಧನವೆಂದ ಕೂಡಲೇ ಬಹುಶಃ ಯಾವ್ದೊಂದು ಕ್ರಿಯಾರೂಪ ಸಾಧನೆಯು ಕಂಡೆದರಿಗೆ ಬರ್ತದೆ. ಸಾಧನೆ ಮಾಡ್ಬೇಕಂದ್ರ ಯಾವ್ದೊಂದು ಕ್ರಿಯಾರೂಪ, ಏನು ಪೂಜೆ ಪುನಸ್ಕಾರ ಮಾಡೋದು, ವೃತ್ತ ಉಪವಾಸ ಮಾಡೋದು, ಭಜನೆ ಮಾಡೋದು, ನಾಮಸ್ಮರಣೆ ಮೊದಲಾದವುಗಳೇ ಅವರಿಗೆ ಸಾಧನ ಅಂತ ಅನಿಸ್ತವು. ಈ ಶ್ರವಣದ ಸಾಧನೆಯು ಅವರಿಗೆ ಲಕ್ಷ್ಯಕ್ಕೆ ಬರುವುದಿಲ್ಲ. ಗುರುಗಳ ಬಳಿಗೆ ಹೋಗ್ಬೇಕು ಅಂತ ಶ್ರವಣ ಮಾಡ್ಬೇಕು ಅಂತಕ್ಕಂಥದ್ದು ಅವರಲ್ಲಿ ಅದು ಬರುವುದಿಲ್ಲ. ಒಂದು ವೇಳೆ ಶ್ರವಣವನ್ನು ಗ್ರಹಿಸಿದರೂ ಸಹ ಶ್ರವಣ ಮಾಡುವುದೆಂದರೆ ಸುಮ್ಮನೆ ಪ್ರೋತ್ಸಾಹನಕ್ಕಾಗಿದೆ ಅಂತ ಹೇಳಿ ಏನಾದರೂ ಮಹತ್ವವಿದ್ದದ್ದು ಕೃತಿ ರೂಪ ಸಾಧನೆಗಳೆಂದು ಅವರ ಪೂರ್ಣ ಭಾವನೆ ಇರ್ತದೆ. ಅವರಿಂದಾಗಿ ಅವರು ತತ್ವ ರಹಸ್ಯವನ್ನು ಅರಿಯಲಿಕ್ಕೆ ಅಸಮರ್ಥರಾಗಿರ್ತಾರೆ. ಜಡಬುದ್ಧಿಯ ಯಂತ್ರವತ್ ಸ್ಥೂಲ ಸಾಧನಕರ್ತರಾಗಿ ಪರಿಣಮಿಸುವರು. ನಿಜವಾಗಿ ಇದು ಶೋಚನೀಯ ಸ್ಥಿತಿ. ಒಳ್ಳೆಯದು. ವೇದದ ಶಿರೋಭಾಗವಾದ ಉಪನಿಷತ್ತುಗಳಲ್ಲಿ ಯಾವ ಸಾಧನಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ ಎಂಬುದನ್ನು ಪರಿಶೀಲಿಸಿದರೆ ಅದು ಒಳ್ಳೆಯ ಜಿಜ್ಞಾಸೆಯಿಂದ ಜ್ಞಾನಿಗಳ ಕಡೆಗೆ ಹೋಗಿ ಅವರಿಂದ ಆತ್ಮಸ್ವರೂಪದ ಬಗ್ಗೆ ಬಹು ವಿಧದ ವಿವರಣೆ ಕೇಳಿ ಜ್ಞಾನ ಪಡೆದುಕೊಳ್ಳುವುದು ಅರ್ಥಾತ್ ಶ್ರವಣವಾಗಿದೆ ಎಂಬುದು ಕಂಡು ಬರ್ತದೆ. ಏನಂದ್ರೆ ವೇದದ ಶಿರೋಭಾಗ ಯಾವುದು, ಉಪನಿಷತ್ತು. ಇವು ಸಾಧನಕ್ಕೆ ಇದರಲ್ಲಿ ಪ್ರಾಮುಖ್ಯತೆ ಕೊಟ್ಟಾರ. ಅದನ್ನ ಗುರುಗಳ ಹತ್ರ ಹೋಗಿ ನಾವು ಪರಿಶೀಲಿಸಿ ಅದನ್ನ ತಿಳ್ಕೋಬೇಕು. ಒಳ್ಳೆ ಜಿಜ್ಞಾಸೆ ಇದ್ದವ ಜ್ಞಾನಿಗಳ ಕಡೆ ಹೋಗಿ ಅವರಿಂದ ಆತ್ಮಸ್ವರೂಪದ ಬಗ್ಗೆ ಬಹು ವಿಧವಾಗಿ ವಿವರಣೆ ಕೇಳಿ ಜ್ಞಾನ ಪಡ್ಕೊಳ್ಬೇಕು. ಅರ್ಥಾತ್ ಅಂದ್ರೆ ಶ್ರವಣ ಮಾಡ್ಬೇಕು ಅಂತೇಳಿ. ಪ್ರತಿಯೊಂದು ಪ್ರಸಂಗದಲ್ಲಿ ಇಂಥ ಮುಮುಕ್ಷು ಇಂಥ ಜ್ಞಾನಿಗಳ ಕಡೆ ಹೋಗಿ ಪರತತ್ವದ ಬಗ್ಗೆ ಹೀಗೆ ಪ್ರಶ್ನೆ ಮಾಡಿದ ಅದಕ್ಕೆ ಅವರು ಹೀಗೆ ಉತ್ತರ ಕೊಡ್ತಾರೆ ಎಂದು ಶ್ರವಣ ರೀತಿಯನ್ನೇ ಅನುಸರಿಸಿದೆ. ಹಾಗೂ ಪ್ರತ್ಯಕ್ಷವಾಗಿಯೂ ಶ್ರವಣದ ಮತ್ತು ಸ್ವಾಧ್ಯಾಯ ಪ್ರವಚನ ರೂಪಿ ತತ್ವಾಭ್ಯಾಸದ ಮಹತ್ತೆಯನ್ನ ಬಹುವಿಧವಾಗಿ ವರ್ಣಿಸುತ್ತದೆ. ಇಷ್ಟು ಹೇಳಿ ನನ್ನ 4 ವಾಕ್ಪುಷ್ಪಗಳನ್ನು ಸದ್ಗುರುವಿನ ಶ್ರೀಚರಣಗಳಿಸಿ ನನ್ನ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ಗುರುಮಾಚಾರ್ಯ ಗೌರವ್ ಸಾಹೇಬರು. ಗ್ರಾಮದ
ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶಟಸ್ಥಲ ಕಟ್ಟಿನ ಪೈಕಿ ಭಕ್ತ ನಿರ್ದೇಶನ ಸ್ಥಳದ ವಚನ. ಲಿಂಗವನರಿವಡೆ ಲಿಂಗವನರಿವಡೆ ಮನವೇ ನಿಚ್ಚಣಿಕೆ ಅಂತ ವಚನ ಅದ ನೋಡ್ರಿ. ಲಿಂಗ ಅರಿಬೇಕಾದ್ರೂ ಮನಸ್ಸು ಬೇಕು, ಲಿಂಗ ಮರಿಬೇಕಾದ್ರೂ ಮನಸ್ಸೇ. ಎರಡಕ್ಕೂ ಮನಸ್ಸೇ ಕಾರಣ. ಮನನೇ ಬೇಕು, ಮನಸ್ಸಿಲ್ಲ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಮನಸ್ಸಿದ್ದಲ್ಲಿ ಮಹಾದೇವನಿದ್ದಾನೆ ಅಂತಾರೆ. ಲಿಂಗವನರಿವಡೆ ಮನವೇ ನಿಚ್ಚಣಿಕೆ. ನಿಚ್ಚಣಿಕೆ ಇಲ್ಲ ಅಂದ್ರೆ ಮ್ಯಾಲೆ ಏರ್ಲಿಕ್ಕೆ ಬರಂಗಿಲ್ಲ. ಹಂಗ ಮನಸ್ಸಿಲ್ಲ ಅಂತಂದ್ರೆ ಲಿಂಗ ಅರಿಲಿಕ್ಕೆ ಆಗಂಗಿಲ್ಲ ಅಂತ. ಜಂಗಮವನರಿವಡೆ ಧನವೇ ನಿಚ್ಚಣಿಕೆ. ಜಂಗಮ ಅಂತಂದ್ರ 84 ಲಕ್ಷ ಜೀವರಾಶಿಗಳು ಮತ್ತು ಈ ಚಲನಶೀಲ ಪ್ರಪಂಚ ಏನದಲ್ಲ, ಪಂಚಭೂತಗಳು ಎಲ್ಲ ಚಲಿಸ್ತಾವ. ಭೂಮಿ, ನೀರ, ಗಾಳಿ, ಏನೇನ್ ಚಲನಶೀಲ ಎಲ್ಲವನ್ನ ಏನ್ ಅರಿಬೇಕಪ್ಪ ಅಂತಂದ್ರ ಅದ್ರ ಎಲ್ಲದರ ಹಿಂದ ಇರ ಪರಮಾತ್ಮ ಒಬ್ಬನೇ ಅದನ. ಅದೇ ಪರಮಾತ್ಮ ನಮ್ಮಿಂದನೂ ಅದನ. ಅವ್ರ ಮಧ್ಯೆ ನಾವು ಒಬ್ರು. ನಾವು ಮಾಡಿದ್ದು ನಮಗಷ್ಟೇ ಅಲ್ಲ, ಎಲ್ಲರಿಗಿ ಅಂತೇಳಿ ಜಂಗಮ ಅಂದ್ರೆ ಎಲ್ಲವನ್ನ ಒಳಗೊಂಡು ನಾವು ವಿಚಾರ ಮಾಡಂತದ್ದು ಜಂಗಮವನರಿವಡೆ ಧನವೇ ನಿಚ್ಚಣಿಕೆ. ಧನ ಅಂತಂದ್ರ ಜೋಬ್ನಾಗಿದ್ದ ರೊಕ್ಕ ಒಂದೇ ಅಲ್ಲ, ನಮ್ಮೊಳಗಿರೋ ಪ್ರಾಣ. ಪ್ರೀತಿ ಅಂತಿರಲ್ಲ, ಅದೇ ಪ್ರೀತಿ ಇರ್ಬೇಕು. ಎಲ್ಲರ ಮೇಲೆ ಪ್ರೀತಿ ಇರ್ಬೇಕು. ಧನವೇ ನಿಚ್ಚಣಿಕೆ, ಪ್ರಾಣಧನ. ಪ್ರಸಾದವನರಿವಡೆ ತನುವೇ ನಿಚ್ಚಣಿಕೆ. ಪ್ರಸಾದ ಎಲ್ಲ ಪರಮಾತ್ಮನ ಪ್ರಸಾದ, ಎಲ್ಲ ಪರಮಾತ್ಮನ ಪ್ರಸಾದ ಅಂತ ತಿಳ್ಕೋಬೇಕಾದ್ರೆ ಮೊದಲ ಈ ಶರೀರ ಆದ, ಶರೀರದಿಂದ ಸಂಬಂಧಗಳದವ, ಈ ಶರೀರದಿಂದಲೇ ಸಂಪತ್ತುಗಳು ಉತ್ಪತ್ತಿ ಆಗ್ತವ. ಏನ್ ಮಾಡಿದ್ರು ಎಲ್ಲ ಈ ಶರೀರ ಇದ್ರೆ ಎಲ್ಲವಷ್ಟು ಸಾಧ್ಯ ಅಂತ ತಿಳ್ಕೊಂಡು ಇದು ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡ್ರೆ ಅದೇನು ತನುವೇ ನಿಚ್ಚಣಿಕೆ. ಎಷ್ಟು ಚಂದದ. ಲಿಂಗವನರಿವಡೆ ಮನವೇ ನಿಚ್ಚಣಿಕೆ, ಜಂಗಮವನರಿವಡೆ ಧನವೇ ನಿಚ್ಚಣಿಕೆ, ಪ್ರಸಾದವನರಿವಡೆ ತನುವೇ ನಿಚ್ಚಣಿಕೆ. ಈ ತ್ರಿವಿಧವನರಿದಡೆ ತ್ರಿವಿಧ ನಿಚ್ಚಣಿಕೆ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ, ನಿಮ್ಮ ಶರಣರಿಗಲ್ಲದೆ ತ್ರಿವಿಧ ಸಂಪತ್ತು ಇಲ್ಲ. ಇದು ಯಾರಿಗೆ ಅರ್ಥ ಆಗ್ತದಪ್ಪ? ಇದು ತನು ಮನ ಧನಗಳು ಮತ್ತ ಗುರು ಲಿಂಗ ಜಂಗಮ ಇದು ಯಾರಿಗೆ ಅರ್ಥ ಆಗ್ತದಪ್ಪ ಅಂತಂದ್ರೆ ಶರಣರಿಗೆ ಮಾತ್ರ ಅರ್ಥ ಆಗ್ತದ ಹೊರತು ಬೇರೆಯವ್ರಿಗೆ ಅರ್ಥ ಆಗಂಗಿಲ್ಲ ಈ ವಿಷಯ ಅಂತ. ನಿನ್ನೆ ಹೇಳಿದ್ದೆ, ಈ ಒಂದು ಲೌಕಿಕ ಬದುಕನ್ನ ನಾವು ಪ್ರಸಾದ ಮಾಡ್ಕೋಬೇಕಾದ್ರೆ ಪರಮಾತ್ಮನ ದೇಣಿಗೆ ಅಂತ ತಿಳ್ಕೊಂಡು, ಪರಮಾತ್ಮನ ಭಿಕ್ಷೆ ಅಂತ ತಿಳ್ಕೊಂಡು ನಾವು ಅದನ್ನ ಪ್ರಸಾದೀಕರಿಸ್ಕೋಬೇಕು. ಎಲ್ಲಾ ಪದಾರ್ಥಗಳನ್ನ ಅವುಗಳ ಮೇಲಿನ ಅಭಿಮಾನ ತ್ಯಾಗ ಮಾಡಬೇಕು. ಆ ವಸ್ತುಗಳನ್ನೇ ಹೊನ್ನು ಹೆಣ್ಣು ಮಣ್ಣುಗಳನ್ನು ತ್ಯಾಗ ಮಾಡೋದಲ್ಲ. ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಏನೇನದೋ ಅದ್ರ ಮೇಲಿಂದು ನಮ್ಮ ಅಭಿಮಾನ ತ್ಯಾಗ ಮಾಡಬೇಕು. ಅದಕ್ಕೆ ವೈರಾಗ್ಯ ಅಂತಾರೆ. ಅದಕ್ಕೆ ಇಲ್ಲಿ ವೈರಾಗ್ಯದ ಅರ್ಥ ಸರಿಯಾಗಿ ಗೊತ್ತಿರಲಾರ್ದೆ ಎಷ್ಟೋ ಮಂದಿ ಎಲ್ಲ ಬಿಟ್ಟು ಲಂಗುಟಿ ಹಾಕೊಂಡು ಅಡವ್ಯಾಗ ಹೋಗಿ ಕೂತು
ತಪಸ್ ಮಾಡ್ತೇವೆ ಅಂತೇಳಿ ಓಂ ನಮ ಶಿವಾಯ ಅನ್ಕೋತ ಕೂತಾರ. ಅದು ಏನಾಯ್ತು, ಬ್ಯಾಲೆನ್ಸ್ ಔಟ್ ಆತು. ಹಂಗ್ ಮಾಡೋದ್ರಿಂದ ಒಂದು ಅದೇ ಮಾಡಕೋತ ಹೋಗೋದು, ಒಂದು ಇದೇ ಮಾಡ್ಕೊತ ಹೋಗೋದು, ಎರಡು ಬ್ಯಾಲೆನ್ಸ್ ಔಟ್. ಅದಕ್ಕೆ ಅದು ಇದು ಎರಡು ಇರ್ಬೇಕಂತೆ ಶರಣರು ಹೇಳ್ತಾರ. ಅದಕ್ಕೆ ಇದು ವಚನ ಯಾರು ಹೇಳ್ಯಾರಪ್ಪ ಅಂತಂದ್ರ ಗಜೇಶ ಮಸಣಯ್ಯ ಅಂತ ಶರಣರು ಇದ್ರು. ಗಜೇಶ ಮಸಣಯ್ಯ ಹೆಸರು ಕೇಳಿರಿಲ್ಲ? ಗಜೇಶ ಮಸಣಯ್ಯನ ಹೆಸರು ಕೇಳಿರ? 770 ಶರಣರ ಪೈಕಿ ಕೇಳಿರ ಇಲ್ಲ? ಗಜೇಶ ಮಸಣಯ್ಯ ಶರಣರು ಕೇಳಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಶರಣ ಚರಿತಾಮೃತ ಅಂತ ಒಂದು ಬುಕ್ ಅದ. ಏಟ್ ಮಂದಿ ಶರಣರ ಎಲ್ಲ ಶರಣರ ಹೆಸರುಗಳು ಅವ್ರ ಲೀಲೆಗಳದವ, ಒಂದು ಬುಕ್ ಅದ. ಆ ಬುಕ್ ಕೊಡ್ತೀನಿ, ಯಾರು ಓದ್ತೀರಿ? ಇದ್ರಾಗ ಓದ್ಬೇಕು, ರೂಢಿಪಾಠದಾಗ ಅವು ಎಲ್ಲ ಶರಣರ ಹೆಸರುಗಳು, ಅವ್ರ ಬಗ್ಗೆ ಒಂದ್ 2 ಪೇಜ್ನಷ್ಟು ಅವರ ಇತಿಹಾಸ ಇರ್ತದೆ. ಗಜೇಶ ಮಸಣಯ್ಯ ಶರಣರದು ಹೆಂಡತಿ, ಅವ್ರ ಹೆಂಡತಿ ಪುಣ್ಯಸ್ತ್ರೀ ಅಂತ ಬರ್ಕೊತಾರಷ್ಟೇ ಅವರು. ಗಜೇಶ ಮಸಣಯ್ಯ ಶರಣರ ಅವ್ರ ಹೆಂಡ್ರು ಕೆಲವೊಂದು ಶರಣರು ವಚನಗಳು ಬರೆದಾರ. ಆದ್ರ ಏನಾಗ್ಯದ, ಆ ವಚನಗಳಲ್ಲಿ ಅವ್ರ ಹೆಸರು ಹಾಕೊಂಡೇ ಇಲ್ಲ. ಹೆಸರು ಬೇಕಾಗಿಲ್ಲ. ನಮ್ ನಿಶ್ಚಲ್ ದಾಸ್ ಇದ್ದಂಗ ಅವ್ರು, ಆ ಹೆಣ್ಮಕ್ಳು ಇಷ್ಟ ಟಾಪ್ ಹೆಣ್ಮಕ್ಳು ಅವ್ರು. ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀಯ ವಚನ ನೋಡ್ರಿ. ಆಕಿ ತನ್ನ ಹೆಸರು ಹೇಳ್ಕೊಂಡಿಲ್ಲ, ನನ್ನ ಹೆಸರು ಎದಕ್ಕೆ ಬೇಕಂತ. ನಾಮ ರೂಪದ ಬಗ್ಗೆ ಅಭಿಮಾನ ಇಲ್ಲವೇ ಇಲ್ಲ. ಅದಕ್ಕೆ ಮಸಣಯ್ಯ ಪ್ರಿಯ ಗಜೇಶ್ವರ ಅಂತ ಬರೀತಾರ ಅವರಷ್ಟೇ, ವಚನಾಂಕಿತ. ಅವ್ರ ಸ್ವಂತ ಹೆಸರು ಬರದೇ ಇಲ್ಲ. ಅದಕ್ಕೆ ಬರ್ಕೋರಿದು ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀಯರ ವಚನ. ಪುಣ್ಯಸ್ತ್ರೀ ಅಂದ್ರ ಧರ್ಮಪತ್ನಿ. ಪುಣ್ಯಸ್ತ್ರೀ ಅಂತ ಬರೆಯಾಗ ಒಂದೇನಾರ ಕೊಂಬು ಬಿಟ್ಟು ಪುಣ್ಯಸ್ತ್ರೀ ಅಂತ ಬರೆದ್ರಿ ಅಂದ್ರೆ, ಪುಣ್ಯಸ್ತ್ರೀ ಅಂದ್ರೆ ಏನು ಗೊತ್ತದರ ಶಬ್ದದ ಅರ್ಥ? ವೇಶ್ಯೆ. ಪುಣ್ಯಸ್ತ್ರೀ ಅಂದ್ರೆ ವೇಶ್ಯೆ. ಒಂದು ಕೊಂಬು ಬಿಟ್ರೆ ಪುಣ್ಯಸ್ತ್ರೀ ಆಗಿಬಿಡ್ತದ. ಪುಣ್ಯಸ್ತ್ರೀ ಸ್ವಲ್ಪ ಪರಕ್ ಬಿತ್ತಂದ್ರೆ ಪುಣ್ಯಸ್ತ್ರೀ ಆಗ್ತದ. ಪುಣ್ಯಸ್ತ್ರೀ ಅಂದ್ರೆ ವೇಶ್ಯೆ, ಪುಣ್ಯಸ್ತ್ರೀ ಅಂದ್ರೆ ಧರ್ಮಪತ್ನಿ. ಪುಣ್ಯಾಂಗನೆ ಪುಣ್ಯಸ್ತ್ರೀ ಅಂತಾರ. ಪುಣ್ಯಾಂಗನೆ ಪುಣ್ಯಸ್ತ್ರೀ ಒಂದೇ ಒಂದು ಅಕ್ಷರದಾಗ ಗದ್ದಲವು, ಅರ್ಧ ಅಕ್ಷರ. ಅದಕ್ಕೇನ್ ಹೇಳ್ತಾರ, ಹೊನ್ನ ಸುಮ್ ಓದ್ತೀನಿ, ಇದೇನು ಅರ್ಥ ನಿಮ್ಗೆ ಆಟೋಮೆಟಿಕ್ ಅರ್ಥ ಆಗ್ತದ. ಲಾಸ್ಟ್ ಸಾಲಿನೊಳಗೆ ಒಂದು ಸಣ್ಣ ಅರ್ಥ ಕೊಡ್ಬೇಕಷ್ಟೇ. ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೊನ್ನಿಂಗೆಯು ಲಿಂಗಕ್ಕೆ ವಿರುದ್ಧವೇ. ಹೆಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೆಣ್ಣಿಂಗೆಯು ಲಿಂಗಕ್ಕೆಯು ವಿರುದ್ಧವೇ. ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಮಣ್ಣಿಂಗೆಯು ಲಿಂಗಕ್ಕೆ ವಿರುದ್ಧವೇ. ಅಂಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಅಂಗಕ್ಕೆಯು ಲಿಂಗಕ್ಕೆಯು ವಿರುದ್ಧವೇ. ಇಂದ್ರಿಯಂಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಇಂದ್ರಿಯಂಗಳಿಗೂ ಲಿಂಗಕ್ಕೆ ವಿರುದ್ಧವೇ. ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಜಗಕ್ಕೆಯು ಲಿಂಗಕ್ಕೆ ವಿರುದ್ಧವೇ. ಲಿಂಗನೇ ಜಗತ್ತಾಗ್ಯದ. ಫಸ್ಟ್ ಆಕಾರ ನಿರಾಕಾರ ಬ್ರಹ್ಮ ಆಕಾರಕ್ಕೆ ಬಂದು ಫಸ್ಟ್ ಶೇಪ್ ಯಾವದಂತಂದ್ರೆ ಅವನದು ಲಿಂಗ. ಆ ಲಿಂಗನೇ ಎಲ್ಲ ಜಗತ್ತಾಗ್ಯದ. ಹಣ್ಣು ಹೆಣ್ಣು ಮಣ್ಣು ಇಂದ್ರಿಯ ಜಗತ್ತ ಎಲ್ಲ ಅದೇ ಆಗ್ಯದ. ಎಲ್ಲ ಲಿಂಗವೇ ಆದ್ಮೇಲೆ ಇದ್ರೊಳಗ ನಾನು ನನ್ನದು ಅನ್ನೋದು ಎಲ್ಲಿದು ಬಂದದ ಗೊತ್ತಿಲ್ಲ. ಅಜ್ಞಾನ ಇದು ಎಲ್ಲಿದ್ ಬಂದದ ಯಾರಿಗೂ ಗೊತ್ತಿಲ್ಲ. ಇದ್ರ ಅಡ್ರೆಸ್ ಗೊತ್ತಿಲ್ಲ ಯಾರಿಗೆ. ಇವತ್ತಿನ ತನಕ ಸರ್ಚ್ ಮಾಡ್ಲಿಕ್ಕತ್ತಾರ, ಇದು ಎಲ್ಲಿ ಬಂತು, ಎಕಡೆ ಗೊತ್ತಿದು. ಎಲ್ಲ ಲಿಂಗದ್ದೇ ಇದ್ದತ್ನಾಗ ಇದು ನಾನು ನನ್ನದು ಅನ್ನೋದು ಎಲ್ಲಿದು ಬರ್ತಿದ್ರು. ಎಲ್ಲಿದ ಬಂತ ಅಂತ ಹೇಳ್ತಾರೆ ಜಗದ್ಗುರುಗಳು ಸಹಿತ. ಎಕಡೆದು ಬಂತು ಒಪ್ಕೋತದ ಅಂತಾರ ಅಷ್ಟೇ.
ಯಾರು ಅದು ಎಲ್ಲಿದ್ ಬರ್ತದೆ ಹೇಳಕ್ಕಲ್ಲ. ಅದಕ್ಕೆ ಇದು ಕಾರಣ. ಪರಂಜ್ಯೋತಿ, ಪರಮ ಕರುಣಿ, ಪರಮ ಶಾಂತನೆಂಬ ಲಿಂಗ. ಏನ್ ಹೆಸರು ನೋಡ್ರಿ, ಏನ್ ಚಂದ ಕೊಟ್ಟಾರ ನೋಡ್ರಿ ಒಂದು. ಪರಂಜ್ಯೋತಿ, ಪರಮ ಕರುಣಿ, ಪರಮ ಶಾಂತನೆಂಬ ಲಿಂಗದ ಕೋಪದ ಮುನಿಸನು ಅರಿದಡೆ ಕಾಣಬಹುದು, ಮರೆದಡೆ ಕಾಣಬಾರದು. ಏನಿದು? ನಾನು ನನ್ನದು ಅನ್ನೋದನ್ನ ನೀವು ಅರಿವುಳ್ಳವರಾಗಿ ಅದನ್ನ ಬಿಟ್ಟು ಎಲ್ಲ ಏ ಲಿಂಗವೇ ಎಲ್ಲ ನಿಂದೆಯಪ್ಪ ಅಂತಂದ್ರೆ ಏನ್ ಕಾಣ್ತೀರಿ? ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಕಾಣ್ತೀರಿ. ಮತ್ತ ಲಿಂಗದಲ್ಲ ಅಂತೇಳಿ ಇದು ನಂದು ಅಂತೇಳಿ ಮರುವಿನಾಗ ಹಾದ್ರಿ ಅಂತಂದ್ರ ಮೋಕ್ಷ ಕಾಣಂಗಿಲ್ಲ, ಬಂಧನಕ್ಕೊಳಗಾಗ್ತೀರಿ. ಇಷ್ಟೇ ಇದರ ಅರ್ಥ. ಇದು ಕಾರಣ. ಪರಂಜ್ಯೋತಿ, ಪರಮ ಕರುಣಿ, ಪರಮ ಶಾಂತನೆಂಬ ಲಿಂಗದ ಕೋಪದ ಮುನಿಸನು ಅರಿದಡೆ ಕಾಣಬಹುದು. ಕೋಪ ಯಾಕೆ ಬರ್ತದೆ ಪರಮಾತ್ಮಗಂದ್ರ ಎಲ್ಲ ನಂದಿದ್ದಾಗ ಈ ಮಗ ತಂದಂತಾನಲ್ಲ, ಇದೇನ್ ಸಮಸ್ಯೆ? ಅದು ಅರ್ಥ ಅಲ್ಲಪ್ಪ, ನಂದಲ್ಲಪ್ಪ, ಇದೆಲ್ಲ ನಿಂದು ಅಂತಂದ್ರೆ ಅವಾಗ ಏನಾಯ್ತು? ಅವನಿಗೆ ಮೋಕ್ಷ. ಅದು ಅರಿವಿನಾಗಿದ್ದವ್ರ ಲಕ್ಷಣ. ನೀನು, ನಿನ್ನದು, ನಿನ್ನಿಂದ, ನಿನ್ನಲ್ಲಿ, ನಿನಗಾಗಿ ಅನ್ನೋದರ ಲಕ್ಷಣ ಅರಿತವ್. ಅದನ್ನ ಮರೆತವ್ರು ಅದು ಪರಮಾತ್ಮನಲ್ಲ, ಇದೆಲ್ಲ ನಂದೇ, ನಾನೇ ಕಟ್ತೀನಿ, ನಾನೇ ಮಾಡೀನಿ, ನಾನೇ ಕಟ್ಕೊಂಡು ಬಂದೀನಿ, ನಾನೇ ಹಡ್ದೀನಿ, ನಾನೇ ಬೆಳೆಸೀನಿ, ನಂದು ಅಂತಿರ್ತಾರಲ್ಲ, ಅವೆಲ್ಲ ಮರೆವಿನ ಮಲಜೀವಿಗಳು. ಅವ್ರು ಇನ್ನೊಂದಿಷ್ಟು ಬಂಧನಕ್ಕೊಳಗಾಗ್ತಾರ, ದುಃಖಕ್ಕೀಡಾಗ್ತಾರ. ಅರಿವಿಂದ ಕಂಡು ಒದಗಿದ ಸುಖವು ನೋಡ್ರಿ, ಅರಿವಿಂದ ಕಂಡು ಒದಗಿದ ಸುಖವು ಏನ್ ಕಾಣ್ತಾರಪ್ಪ ಅಂತಂದ್ರ ಮೋಕ್ಷಕ್ಕೆ ಎಷ್ಟು ಚಂದ ಅರ್ಥ ಕೊಟ್ಟ ನೋಡಿದ್ರೆ. ಗಜೇಶ ಮಸಣಯ್ಯ ಸ್ತ್ರೀ, ಮಸಣಯ್ಯ ಶರಣರ ಸ್ತ್ರೀ, ಪುಣ್ಯ ಸ್ತ್ರೀ, ಅರಿವಿಂದ ಕಂಡು ಒದಗಿದ ಸುಖ ಮೋಕ್ಷ ಸುಖ. ಮಸಣಯ್ಯ ಪ್ರಿಯ ಗಜೇಶ್ವರ. ಎಷ್ಟು ಸರಳ ಭಾಷೆ, ಏನು ಸರಳ ವಚನ. ಚಂದದಲ್ರಿ ವಚನ. ಅರಿವಿಂದ ಕಂಡು ಮರಿವಿನಿಂದ ಅಲ್ಲ, ಅರಿವಿನಿಂದ ಕಂಡು ಒದಗಿದ ಸುಖ, ಅದೇ ಮೋಕ್ಷ. ಇದು ಕಾಣಬಹುದು ಅಂತ ಯಾವಾಗ? ಪರಮ ಶಾಂತ ಲಿಂಗದ ಕೋಪದ ಮುನಿಸನರಿದಡೆ. ಇನ್ನ ಒಂದು ವಚನ ಹೇಳೋದಿತ್ತು. ಯಾವದಪ್ಪ ಅದು ಅಂತಂದ್ರ ಗುರುಲಿಂಗ ಜಂಗಮರಿಗೆ ಸಂಬಂಧಪಟ್ಟಂತ ವಚನಗಳಿವೆಲ್ಲ. ಈ ವಚನ ಅದು ಫಸ್ಟ್ ಅಕ್ಷರ ಗೊತ್ತಾದ್ರೆ ಸಿಕ್ಕಿಬಿಡ್ತದ. ಅದು ನೆನಪು ಹೋಗ್ಯದ ನನಗ. ಬರೀ ಮಾಗಿಯ ಬಿಸಿಲು ಅಂತಿದ್ದೆ. ಅದೇನನು? ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು. ಈಗ ನೋಡ್ರಿ, ಈಗ ಚಳಿ ಆದಿಲ್ಲ. ಈಗ ನಿಮ್ಗ ಮನ್ಯಾಗೆಲ್ಲ ಚಳಿ ಅದ. ಈಗ ಚಳಿಗಾಲ. ಈಗ ನಿಮ್ಗೇನಾಗ್ತದ? ಒಂದ್ ಸ್ವಲ್ಪ ಬಿಸಿಲು ಬೀಳ್ಬೇಕಪ್ಪ, ಎಲ್ಲಾರ ಕಟ್ಟಿ ಮೇಲೆ ಅಂಗಳದಾಗ ಎಲ್ಲಾರು ಒಂದ್ ಕಡೆ ಮೂಲೆಗೆ ಬಿಸಿಲು ಬಿತ್ತಂದ್ರೆ ಏನ್ ಮಾಡ್ತೀರಿ? ಹೋಗಿ ಆ ಬಿಸಿಲಾಗಿ ನಿಂದಿರ್ತೀರಿ. ಯಾಕಂದ್ರೆ ಥಂಡಿ ತ್ರಾಸ ಆಗ್ಲಕತ್ತದ, ಬಿಸಿಲಾಗಿ ನಿಂದಿರ್ತೀರಿ. ಅದೇನಾಯ್ತು? ಅಂಗಕ್ಕೆ ಹಿತವಾಯಿತು. ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು. ಅದೇ ಬಿಸಿಲಾಗಿ ಇನ್ನೂ ಒಂದು 11, 10:30, 11 ತಾನ ನಿಂದಿರ್ರಿ ನೋಡಮ್ಮ, ಅವಾಗ ಹೆಂಗಾಗ್ತದ ಬಿಸಿಲು? ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕಠಿಣವಾಯಿತು. ಸ್ವಲ್ಪ ಮಧ್ಯಾಹ್ನಕ್ಕೆ ಅದೇ ಬಿಸಿಲು ಬೇಕಂತೀರಿ, ಅದೇ ಬಿಸಿಲು ಒಂದ್ ಸ್ವಲ್ಪ ಮುಂದಕ್ಕೆ ಹೋದ್ರಿ ಅಂತಂದ್ರ ಅದೇನಾಯ್ತು? ಕಠಿಣ ಆಯ್ತು. ಅದೇ ಬಿಸಿಲು, ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕಠಿಣವಾಯಿತು. ಅದಕ್ಕ ಇದು ಹೆಂಗದಪ್ಪ ಅಂದ್ರ, ಲಿಂಗ ಪೂಜೆ ಏನ್ ಮಾಡ್ಕೋತಿರಲ್ಲ ಮನ್ಯಾಗ ಕುಂತು, ಅದೇನ್ ಕಾಡೋದಿಲ್ಲ, ಬೇಡದಿಲ್ಲ. ಪೂಜೆ ಮಾಡಿದ್ರು ಬತ್ತು, ಬಿಟ್ರು ಬತ್ತು. ನೀರು ಹಾಕಿದ್ರು ಬತ್ತು, ಬಿಟ್ರು ಬತ್ತು. ಈ ಬತ್ತಿ ಹಚ್ಚಿದ್ರು ಬತ್ತು, ಬಿಟ್ರು ಬತ್ತು. ಊದ್ಬತ್ತಿ ಬೆಳಗಿದ್ರು ಬತ್ತು, ಬಿಟ್ರು ಬತ್ತು. ನೈವೇದ್ಯ ಹಿಡಿದ್ರು ಬತ್ತು, ಬಿಟ್ರು ಬತ್ತು. ಸರಿ. ಆದರೆ ಹೆಂಗ ಒಂದು ಲಿಂಗ ಪೂಜೆ ಮಾಡ್ಕೋತಿರಲ್ಲ, ಈ ಆಧ್ಯಾತ್ಮ ಸಾಧನೆ ಅದು ಅಷ್ಟು ಸರಳ ಅಲ್ಲಪ್ಪ. ಲಿಂಗ ಪೂಜೆ ಮಾಡ್ಕೋತಿ ಖರೆ. ಅದ್ ಹೆಂಗದ ಅಂದ್ರ ಮುಂಜಾನೆ ಬಿಸಿಲಾಗಿ ನಿಂತು ಚಳಿಗಾಲದೊಳಗೆ
ಉದಯದ ಮಾಗಿಯ ಬಿಸಿಲಿನ ಸುಖ ಅನುಭವಿಸಿದಂಗದು. ಲಿಂಗ ಪೂಜೆ ಮಾಡಿದ ಮೇಲೆ ಏನ್ ಮಾಡಬಾರ್ದು? ಏನ್ ಮಾಡಬೇಕು? ಲಿಂಗ ಪೂಜೆ ಮಾಡಿದರೆ ಅದರ ಸಂಗತಿ ಏನ್ ಮಾಡಬೇಕು? ಏನ್ ಮಾಡ? ಜಂಗಮಾರ್ಚನೆನೂ ಮಾಡಲೇಬೇಕು. ಲಿಂಗ ಪೂಜೆ ಒಂದೇ ಮಾಡಿ ಗುರುಗಳಿಗೆ ಬಿಟ್ಟೆವು ಜಂಗಮರಿಗೆ ಬಿಟ್ಟೆವು ಅಂತಂದ್ರೆ, ಬರೇ ಲಿಂಗ ಒಂದೇ ಪೂಜೆ ಮಾಡ್ತೀನಿ ಅಂತಂದ್ರೆ ಅದಕ್ಕೊಂದು ಮತ್ ವಚನ ಬರೀತಾರವ್ರು. ಅದು ನಾಳೆ ಹೇಳ್ತೀನಿ, ಈಗೆಲ್ಲ ಹುಡುಕೋತ್ ಕೂತ್ರೆ ಆಗಂಗಿಲ್ಲ. ಜಂಗಮಾರ್ಚನೆ ಇಲ್ಲದ ಲಿಂಗಾರ್ಚನೆ ಎಂತದಿರ್ತದ ಅಂತ ಹೇಳ್ತಾರೆ. ಅದಕ್ಕೆ ಗುರು ಜಂಗಮಗಳನ್ನ ಬಿಟ್ಬಿಡೋದು, ಬರೇ ಲಿಂಗ ಪೂಜೆ ಒಂದೇ ಮಾಡ್ತೀನಿ ಅಂತ ಅಂದ್ರೆ ಅದೇನಂದ್ರ ಮುಂಜಾನೆ ಬಿಸಿಲಾಗ ನಿಂತಂಗ ಅಷ್ಟೇ, ಒಂದೀಟ್ ಹಿತ ಅನ್ನಿಸ್ತದ. ಆದ್ರೆ ಮುಂದ ನೀವು ಜಂಗಮಾರ್ಚನೆ ಮಾಡುವಾಗ ಮೊದಲಲ್ಲಿ ಲಿಂಗ ಭಕ್ತಿ ಹಿತವಾಯಿತ್ತು. ಮುಂಜಾನೆ ಲಿಂಗ ಪೂಜೆ ಮಾಡ್ಕೊಳ್ಳೋದು ಬಹಳ ಹಿತ ಅನ್ನಿಸ್ತಿತ್ತು. ಲಿಂಗ ಭಕ್ತನ ಕರ್ತವ್ಯ ಬರೇ ಲಿಂಗ ಪೂಜೆ ಮಾಡೋದು ಒಂದೇ ಇಲ್ಲ, ಗುರು ಜಂಗಮರ ಏನ್ ಮಾಡ್ಬೇಕು? ದಾಸೋಹ ಮಾಡ್ಬೇಕಲ್ಲ. ಅಲ್ಲಿ ಏನಾಯ್ತು? ಕಡೆಯಲ್ಲಿ ಜಂಗಮ ಭಕ್ತಿ ಕಠಿಣವಾಯಿತು. ಕಠಿಣವಾಯಿತು. ಜಂಗಮ ಕಾಡುವ ಬೇಡುವ ಜಂಗಮ ಬರ್ತಾನ. ಬಂದಾಗ ಅವನು ಕಾಡ್ತಾನ, ಬೇಡ್ತಾನ. ಆ ಟೈಮ್ನೊಳಗ ಜಂಗಮ್ಮಗ ಏನು ಕೊಡ್ಲಾರ್ದೆ ನಾ ಬರೇ ಪುಕ್ಷೇಟ ಲಿಂಗ ಪೂಜನೆ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರ ಆಗಂಗಿಲ್ಲ. ಕಡೆಯಲ್ಲಿ ಮೊದಲಲ್ಲಿ ಲಿಂಗ ಭಕ್ತಿ ಹಿತವಾಯಿತು, ಕಡೆಯಲ್ಲಿ ಜಂಗಮ ಭಕ್ತಿ ಕಠಿಣವಾಯಿತು. ಇದು ಕಾರಣ ಕೂಡಲ ಸಂಗಮ ದೇವರು ಅವರ ಬಲ್ಲನಾಗಿ ವಲ್ಲನಯ್ಯ. ಈ ಪರಮಾತ್ಮಗ ಇವರು ಏನಾಗಲ್ಲ, ಮೋಕ್ಷ ಸಿಗಂಗಿಲ್ಲ. ಪರಮಾತ್ಮಗ ಇವರು ಬೇಕಾಗಿಲ್ಲ, ಇಂಥವ್ರಿಗೆ ಮೋಕ್ಷ ಆಗಂಗಿಲ್ಲ ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವರು ಅವರನ್ನು ಬಲ್ಲನಾಗಿ ವಲ್ಲನಯ್ಯ. ಅವ್ರ ಎಂಥವ್ರದರ ಗೊತ್ತದ. ಗೊತ್ತಿದ್ದಕ್ಕ ಅಂತವ್ರು ಬ್ಯಾಡಪ್ಪ, ಬ್ಯಾಡ, ನಿಂಪಾಡಿಗೆ ನೀವು ಇರ್ರೆ ಕಡೆ ಹೋರ ಕಡೆ ಅಂತೇಳಿ ಕಳಿಸ್ಕೊಡ್ತಾರ. ಅದಕ್ಕ ಮುಂದಿಂದು ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಚನ ನಾಳೆ ಹೇಳ್ತೀನಿ. ಒಂದಕ್ಕೊಂದು ಲಿಂಕ್ ಅದಾವು ವಚನಗಳು. ಇದ್ರ ಹುಡುಕ ಈ ಹುಡುಕೋತ್ ಕುಂದಿರೋದಿಲ್ಲ. ಜಂಗಮಾರ್ಚನೆ ಇಲ್ಲದ ಅಂದ್ರ ಜೀವಂತ ಲಿಂಗಯ್ಯ ಯಾರು? ಗುರು ಮತ್ತು ಜಂಗಮ. ಈ ಜೀವಂತ ಲಿಂಗಯ್ಯನ ಪೂಜೆ ಮಾಡ್ಬೇಕಾದ್ರೆ ಬಹಳ ಕಠಿಣ ಆಗ್ತದ. ಒಳಗ್ ಕರ್ಕೊಂಡು ಹೋಗ್ತಾರ ಗಂಡಗ, ಸ್ವಲ್ಪ ಬರ್ರಿ ಇಲ್ಲಿ ಅಂತ. ಗಂಡನು ಒಳಗ್ ಕರಿತಾನ, ಏನ್ ಬಂದದಲ್ಲ, ಏನ್ ಕೊಟ್ಟು ಕಳ್ಸಮ್ಮ, ಏಟ್ ಕೊಟ್ಟು ಕಳ್ಸಮ್ಮ ಅಂತ ಇಬ್ರು ಭಾರಿ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾರ. ಜಂಗಮರು ಗುರುಗಳು ಬಂದಾಗ ರೊಕ್ಕ ಕೊಡೋ ವಿಷಯ ಡಿಸ್ಕಸ್ ಮಾಡಿ ಕೊಡ್ತಾರ ಅವರು. ಈಟ್ ಕೊಟ್ರೆ ಹೆಂಗ, ಈಟೆ ಕೊಟ್ಟು ಕಳ್ಸಮ್ ನಡಿ, ಹಂಗೆ ಮೇಲೆ ಬರ್ತಿರ್ತಾನ. ಅವನಿಗೇನ್ ಕೊಡೋದ ಸ್ವಭಾವ ಅಂತಿರ್ತಾನ. ಹೆಂಗಾಕ ಬರಲಕ್ರಿ, ಕೊಡ್ಬೇಕ್ರಿ ಅಂತ ಒಬ್ರು ಅಂತಿರ್ತಾರ. ಎಲ್ಲ ಒಳಗೆ ಡಿಸ್ಕಸ್ ಆಗ್ಯದ, ನಮ್ಗೇನ್ ಕೇಳಲ್ಲ, ನನ್ಗೆ ಗೊತ್ತಾಗಲ್ಲೇನು, ಎಲ್ಲ ಗೊತ್ತಾಗ್ತಿರ್ತದ. ಹಿಂಗಿರ್ತದ ಜಂಗಮಾರ್ಚನೆ ಕಠಿಣ. ಜಂಗಮಾರ್ಚನೆ ಇಲ್ಲದ ಲಿಂಗಾರ್ಚನೆ ಬಿಲವುಳ್ಳ ಓಡಲ್ಲಿ ಅಡಿಗೆ ಮಾಡಿಕೊಂಡು ಉಂಡಂತೆ ಅಂತ ಏನದ. ಬಿಲವುಳ್ಳ ಅಂತಂದ್ರ ಅದು ಓಡಂತಂದ್ರ ಹಂಚು, ಬೊಗಾಣಿ ಅವೇನದವ ತೂತ ಬಿದ್ದ ಇರ್ತಾವ, ಅದ್ರಾಗ ಅಡಿಗೆ ಮಾಡ್ಕೊಂಡು ಉಂಡಂಗ ಆಗ್ತದಂತ. ಅದ್ರಾಗ ಏನಾರ ಕುದಿಸ್ಲಾಕ ಇಟ್ರ ಒಲಿನೂ ಹಾರಿ ಹೋಗ್ಬಿಡ್ತದ, ಮತ್ತ ಅದ ಅಡಿಗೆನೂ ಬರೋಬ್ಬರಿ ಆಗಂಗಿಲ್ಲ. ತೂತ ಬಿದ್ದಂತ ಗಡಿಗೆ ಒಳಗೆ ಅಡಿಗೆ ಮಾಡ್ಕೊಂಡು ಉಂಡಂಗಂತ. ಜಂಗಮಾರ್ಚನೆ ಇಲ್ಲದ ಲಿಂಗಾರ್ಚನೆ ಅದೆಲ್ಲ ವಚನಗಳಲ್ಲಿ ಬರ್ತವ. ಅದು ಏನು ಬರೋಬ್ಬರಿ ಆಗಂಗಿಲ್ಲ ಕೆಲಸ ಅಂತ ಹೇಳ್ತಾರ ಅವ್ರು. ಅದಾದ್ಮೇಲೆ ಇನ್ನ ಈಗ ಗೌರಮ್ಮ ಅವರು ಏನೇನೇ ಹೇಳಿದ್ರಪ್ಪ, ಬಹಳ ಅವ್ರು ಯಾರ್ಯಾರು ಎಂತವ್ರು ಇರ್ತಾರ, ಅನುಭವ ಇರೋಂಥವ್ರು, ಅನುಭವ ಇರ್ಲಾರ್ದಂಥವ್ರು. ಗೌರಮ್ಮರು ಎದುರ ನಾನೆಂತವ್ರು ಕಾಣ್ಲಕತ್ತೀನಿ ನಿಮ್ಗೆ. ದೊಡ್ಡ ಸಮಸ್ಯೆ. ಬದಲಾವಣೆ ಆಗಿವತ್ತು ಹೇಳ್ಬೇಕಾದದ್ದು ಇಲ್ಲೇ ಇಲ್ರಿ. ನಮ್ಮ ಒಳಗ ಫುಲ್ ಬದಲಾವಣೆ ಐತಿ. ಮೊದಲು ಹೆಂಗ ನಾವು ಸಂಸಾರ ಮೋಹ, ಯಾರು ಬೇದರ ಸಿಟ್ಟು ಬರೋದು,
ಅದೆಲ್ಲ ಹೋಗ್ಬಿಟ್ಟಲ್ರಿ. ನೀವು ಸಂಪೂರ್ಣ ಅನುಭವ ಅಖಂಡ ಅನುಭವ ಗುರುಗಳಿಂದಲೇ ಮತ್ ನಮ್ಗೆ ಹಂಗ ಅನುಭವ ಆಗೈತಿ ನಿಮ್ ಜ್ಞಾನ ಕೇಳದಿಂದ. ನಮಗ ಗುರುಗಳು ಹೆಂಗದಾರಂದ್ರ ಗೊತ್ತಾಕೈತಿ, ನಾವ್ ಬದಲಾವಣೆ ಆಗಿದ್ ಗುರುಗಳು ಹಿಂಗಾದಾರಂತ ನಮಗ್ ಗೊತ್ತಾಕತ್ರಿ. ನಮ್ಮ ಅನುಭವ ನಿಮ್ಗೆ ಏನಾಗ್ಯದ ನಾ ಕೇಳಕತ್ತಿಲ್ಲ, ನಾನ್ ಹೆಂಗ್ ಕಾಣ್ಲಕತ್ತೀನಿ. ಅನುಭವ ಇದ್ದವನು ಏನ್ ಒಳಗ್ ಭಂಡಾರ ರೊಕ್ಕ ಇರ್ಲಾರ ತಿಜಾರಿ ಇದ್ದಂಗದೇನು, ರೊಕ್ಕ ಇರ ತಿಜಾರಿ ಇದ್ದಂಗದೇನು, ನಾ ಹೆಂಗ್ ಕಾಣ್ಲಕತ್ತೀನಿ ನಿಮ್ಗೆ ಅದ್ ಕೇಳಕತ್ತೀನಿ. ರೊಕ್ಕಿದ್ದ ತಿಜೋರಿ ಇದ್ದಲ್ಲೇ ನಮಗ ರೊಕ್ಕ ತಿಜೋರಿ ಮಾಡಿದ್ರಿ ಅಂತ ಅನ್ಸ್ರಿ ಗುರುಗಳ. ನಾ ಹೇಳ್ತಿದ್ದತನ ನಾವು ಬದಲಾವಣೆ ಆಗಿವ ಅಂದ್ಮೇಲೆ ನಿಮ್ ಅನುಭವ ಜ್ಞಾನದಿಂದ ನಾವು ಬದಲಾವಣೆ ಆಗಿರ್ತೀವಿ. ಇದು ಏನಂದ್ರ ಇಲ್ಲಿ ಯಾಕೆ ಇದು ಯಾಕೆ ಪ್ರಶ್ನೆ ಕೇಳಕತ್ತೀನಿ, ಯಾಕೆ ಇದು ನಡೆದ ಚರ್ಚೆ ಅಂದ್ರೆ, ಲೋಕದ ಡಂಕ ನೀವೇಕೆ ತಿದ್ದುವಿರಯ್ಯ, ನೀವು ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತಂದ್ರೆ ಏನದ, ಇನ್ನೊಬ್ರು ಹ್ಯಾಂಗದರ ಅಂತೇಳಿ ಅಳತಿ ಮಾಡ್ಲಕ್ ಅಲ್ಲದ ಇವತ್ತು ಹೇಳಿದ ಜ್ಞಾನ. ಇವತ್ತೇನ್ ಜ್ಞಾನ ಕೊಟ್ರಲ್ಲ ಗಣಪತಿ ಮಹಾರಾಜರು, ಇನ್ನೊಬ್ರು ಹೆಂಗದಾರ ಅಳತಿ ಮಾಡೋದಕ್ಕಲ್ಲ, ನಾನ್ ಹೆಂಗದೀನಿ ಅಂತ ಅಳತಿ ಮಾಡ್ಕೊಳಕ. ನಾನು ಓದಿ ನಾನು ಅರ್ಥ ಮಾಡ್ಕೋಬೇಕು, ನೀವು ಓದಿ ನೀವು ಅರ್ಥ ಮಾಡ್ಕೋಬೇಕು. ನಾವ್ ಎಂತವ್ರದೀವಿ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ, ನನ್ನ ಮನಸ್ಸಿಗೆ ನನಗ್ ಗೊತ್ತಿರ್ತದೆ. ಮನವರಿಯದ ಕಳ್ಳತನವಿಲ್ಲ. ಹೀಗಾಗಿ ಎಲ್ಲರೂ ಅವ್ರವ್ರ ಮನಸ್ಸಿಲಿಂದ ಅವ್ರವ್ರನ್ನ ನೋಡ್ಕೊಳ್ಳೋದಕ್ಕ ಇದು ಇರೋದು ಅನುಭವ. ಇನ್ನೊಬ್ಬರಿಗೆ ಹೆಂಗದರ ತಿಳಕೆ ಆ ಸ್ಕೇಲ್ ಇಟ್ಟಿಟ್ಟು ಇನ್ನೊಬ್ಬರಿಗೆ ಅಳತಿ ಮಾಡೋದಕ್ಕಲ್ಲದು. ಯಾರನ್ನ ಅಳತಿ ಮಾಡ್ಲಕ್ಕದು? ನಮ್ಮನ್ನು ನಾವು ಅಳತಿ ಮಾಡ್ಕೊಳ್ಳೋದಕ್ಕಿರೋದು. ಪ್ರತಿ ಸಲ ಇದನ್ನೇ ತಿಳ್ಕೋಬೇಕು ನಾವು. ನಮ್ಮನ್ನು ನಂದು ನಾನು ನೋಡ್ಕೋಬೇಕು, ನಿಮ್ಮದು ನೀವು ನೋಡ್ಕೋಬೇಕು. ನಮ್ದು ನಿಮ್ಗೆ ಉಪಯೋಗ ಆಗಲ್ಲ, ನಿಮ್ಮದು ನಮಗೂ ಉಪಯೋಗ ಆಗಲ್ಲ. ನಾವೇನದೀವಿ ನಮಗೆ ಗೊತ್ತ, ನೀವೇನದಿರಿ ನಿಮಗೆ ಗೊತ್ತ. ನಿಮ್ಮ ದುಃಖ ನಿವೃತ್ತಿ, ನಿಮ್ಮ ಪರಮಾನಂದ ಪ್ರಾಪ್ತಿ ಮಟ್ಟ ಎಷ್ಟದ, ಜ್ಞಾನ ಅಜ್ಞಾನ ಎಷ್ಟದ, ವಿವೇಕ ಅವಿವೇಕ ಎಷ್ಟದ, ವೈರಾಗ್ಯ ಮತ್ತು ಅದರೊಳಗಿರುವಂತ ಒಂದು ಭೋಗಾಸಕ್ತಿ ಎಷ್ಟದ, ಇವೆಲ್ಲ ಒಟ್ಟು ಅಳತಿ ನಮ್ಮದು ನಾವು ಮಾಡ್ಕೊಳ್ಳೋದು, ಇನ್ನೊಬ್ಬರು ಮಾಡೋದು ಅಲ್ಲ. ಅದರ್ಸ್ ಇಲ್ಲ ಅದ್ರೊಳಗೆ, ನಮ್ಮದೇ ನಾವು ನೋಡ್ಕೊಳ್ಳೋದು, ಇನ್ನೊಬ್ಬರು ಸುದ್ದಿಗೆ ಹೋಗೋದೇ ಇಲ್ಲ ಅದ್ರಾಗ. ಏನಪ್ಪಾ ಅಂದ್ರೆ ಟೈಮ್ ಆಗ್ಯದ, ಇಂಟ್ರೊಡಕ್ಷನ್ ಕೊಟ್ಟು ಬಿಡ್ತೀನಿ. 7:38 ಆಗ್ಯದ. ವಿಷಯ ಅಂಕ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ, 4ನೇ ತರಂಗ, 5ನೇ ತರಂಗ. 5ನೇ ತರಂಗದೊಳಗ ವಿಷಯ ಅಂಕ 227. ಏನಂದ್ರೆ, ರಾಜನಿಗೆ ಭರ್ಚುವಿನಲ್ಲಿ ಪ್ರೇತ ಬುದ್ಧಿ ಉಂಟಾಗಿ ಏನಾಗ್ತಾನ, ರಾಜನು ಓಡಿ ಹೋಗುವನು. ರಾಜಗ ಭರ್ಚು ಸತ್ತೋಗ್ಯಾನ, ದೆವ್ವ ಆಗ್ಯಾನ, ಸಾಧು ಆಗ್ಯಾನ ಅಂತೇಳಿ ಅಲ್ಲಿ ಅವನ ಕುತಂತ್ರ ಮಂತ್ರಿಗಳು ರಾಜನ ತಲೆ ಕೆಡಿಸಿಬಿಟ್ಟಿರ್ತಾರ. ಈಗ ಅವ ಖರೇನೆ ಭರ್ಚು ಎದುರು ನಿಂತರೂ ಸಹಿತ ಅಲ್ಲಿ ಭರ್ಚು ಕಾಣ್ತಾ ಇಲ್ಲ, ರಾಜನಿಗೆ ಪ್ರೇತ ಕಾಣ್ಲಿಕ್ಕತ್ತದ. ತಲೆ ಕೆಡಿಸ್ಕೊಂಡವನಿಗೆ ಏನಾಗ್ತದ, ತಲೆ ಸರಿಗಿಲ್ಲ. ಈಗ ಒಂದು ಭರ್ಚುವನ ವಿಷಯದೊಳಗೆ ತಲೆಗೆ ಸರಿಗಿರ್ಲಾರ್ದವನಿಗೆ ಏನೂ ಚಲೋ ಕಾಣಂಗೆ ಇಲ್ಲ. ಅವನಿಗೆ ದೃಷ್ಟಿ ಕೆಟ್ಟೋಗ್ಬಿಟ್ಟದ, ಭಾವನೆ ಕೆಟ್ಟೋಗ್ಬಿಟ್ಟದ. ಎದುರು ಭರ್ಚು ಬಂದು ನಿಂತಾನ, ರಾಜ ಅಂತೇಳಿ ಅವನಿಗೆ ಗೌರವ ಕೊಡ್ಲಕತ್ತಾನ, ಪ್ರೀತಿ ಮಾಡ್ಲಕತ್ತಾನ, ಕರೀಲಕತ್ತಾನ. ಆದ್ರೆ ಅವ ದೆವ್ವ ಅದನ್ನ ಇವ ತಿಳ್ಕೊಂಡು ಹಿಂದೆ ದೂರ ಓಡ್ಲಕತ್ತಾನ. ಇದು ದೊಡ್ಡ ಸಮಸ್ಯೆ. ಇಲ್ಲಿ ಯಾರಿಗೆ ಬ್ಲೇಮ್ ಮಾಡ್ಲಕತ್ತಾರ ಅವರು? ಈ ವಿಷಯ ಯಾರಿಗೆ ಹೇಳಕತ್ತಾರ? ಇದು ಯಾಕೆ ಈ ಮಾತು ಹೇಳಕತ್ತಾರ? ನಿಶ್ಚಲ್ ದಾಸರು. ಮರ್ತು ಬಿಟ್ಟಿರಿ, ಭೇದವಾದಿಗಳ ಸಂಘ. ರಾಜ ಏನ್ ಮಾಡ್ಯಾನ? ಭೇದವಾದಿಗಳ ಸಂಘ ಮಾಡ್ಯಾನ. ಭೇದವಾದಿಗಳ ಸಂಘ ಮಾಡಿದ್ರಿ ಅಂತಂದ್ರ ಸತ್ಯವೇ ನಿಮ್ ಎದುರಿಗೆ ಬಂದು ನಿಂತ್ರೂ ಸಹಿತ ಅದು ಮಿಥ್ಯಾ, ಮತ್ತಿನ್ನೊಂದು ಬೇರೆ ಏನೋ ಆಗಿ ಕಾಣ್ತಿರ್ತದ. ಹಗ್ಗ ನಿಮ್ಗೇನ್ ಕಾಣ್ತದ? ಹಾವಾಗಿ ಕಾಣ್ತಿರ್ತದ. ಶುಕ್ತಿ ಬೆಳ್ಳಿಯಾಗಿ ಕಾಣ್ತಿರ್ತದ. ಮೋಟು ಮರ ಕಳ್ಳನಾಗಿ ಕಾಣ್ತಿರ್ತವ. ಯಾಕ? ತಲೆ ಒಳಗ ತುಂಬಿಕೊಂಡದ್ದು
ಬ್ಯಾರೇನೆ ಆದ ಅಜ್ಞಾನ, ಕತ್ತಲು, ಅಂಧಕಾರ. ಅದೇ ರೀತಿ ಇಲ್ಲೇನಾಗ್ಯದ, ಹಗ್ಗ ಹಾವಾಗಿ ಕಂಡಂಗ ಇಲ್ಲೇನಾಗ್ಯದ, ಭರ್ಚು ಏನಾಗಿ ಕಾಣ್ಲಕತ್ತಾನ, ಪ್ರೇತ ಆಗಿ ಕಾಣ್ಲಕತ್ತಾನ. ಭರ್ಚು ಪ್ರೇತವಾಗಿ ಕಾಣ್ಲಕತ್ತಾನ. ಆ ಭರ್ಚು ಮಂತ್ರಿ ಯಾವಾಗಾರ ಪ್ರೇತ ಆಗ್ಯಾನೇನವ, ಈ ರಾಜನ್ ಸಂಗಟ ಅನುಮತಿ ತಗೊಂಡು ಯುದ್ಧ ಮಾಡ್ಲಕ್ ಹೋಗ್ಯಾನ. ಅಲ್ಲಿ ಯಾರು ಸೈನಿಕರಿಲ್ಲ, ವಿರೋಧಿಗಳಿಲ್ಲ, ಯಾರ್ಯಾರು ಇಲ್ಲ. ಹೊಳ್ಳಿ ಬರೋದ್ರಾಗೆ ಭರ್ಚು ಸತ್ತನ ಸುದ್ದಿ ಹೇಳಿ ಅವನ ಜಾಗಕ್ಕೆ ಮತ್ತೊಬ್ಬನ ಮಂತ್ರಿ ಮಾಡಿ ಅವನು ರಾಜ ಬೇಟೆ ಆಡ್ಲಕ್ ಹೋದಾಗ ಅಡವ್ಯಾಗ ಸಿಕ್ಕನು ಅಂತಂದ್ರ ಇವ ಜೀವಂತದನ, ನಮಗ್ ಸುಳ್ಳ್ಯಾಕೆ ಹೇಳಿರಿ ಅಂತ ಹೇಳಕ್ಕೆ ಮತ್ತೆ ರಾಜ ನಮಗ್ ಶಿಕ್ಷೆ ಕೊಡ್ತಾನಂತೇಳಿ ಅವ ದೆವ್ವ ಆಗ್ಯಾನ. ದೆವ್ವ ಆಗಿ ಏನ್ ಮಾಡ್ಲಕತ್ತಾನ, ಅಡವ್ಯಾಗ ತಿರುಗಾಡ್ಲಕತ್ತಾನ ಅಂತ ಹೇಳ್ಬಿಟ್ರು. ಇವ ರಾಜ ಬೇಟೆ ಆಡ್ಲಕ್ ಹೋದಾಗ ಅಡವ್ಯಾಗ ಅವ ಸಿಕ್ಕ. ರಾಜ ಬಂದ, ಅವನಿಗೇನಾಯ್ತು, ವೈರಾಗ್ಯ. ನನಗ ಯುದ್ಧ ಮಾಡ್ಲಕ್ಕಂತೇಳಿ ಕಳಿಸಿ ಹಿಂದೆ ಇಷ್ಟೊಂದು ಕುತಂತ್ರ ಮಾಡ್ಯಾರ ಅಂದ್ಮೇಲೆ ಈಗ ನಾ ಮತ್ತೆ ಒಳ್ಳೆ ರಾಜ್ಯಕ್ಕೆ ತಿರುಗಿ ಆದ್ರ ನಮ್ದು ಏನ್ ಪರಿಸ್ಥಿತಿ ಆದಿತ್ತು, ನಮ್ಲಿಂತ ಯಾಕೆ ಅವ್ರಿಗೆ ತೊಂದರೆ ಅಂತೇಳಿ ಮತ್ತ ಎಲ್ಲ ಬಿಟ್ಟು ಅಡವ್ಯಾಗ ಕುಂದಿರ್ಬೇಕಾದ್ರೆ ಅವನು ಎಲ್ಲ ತ್ಯಾಗ ಮಾಡ್ಬೇಕಾದ್ರೆ ವೈರಾಗ್ಯ, ದಾಂಪತ್ಯ ಬಿಡಬೇಕಾಯ್ತು, ಮಕ್ಕಳು ಸಂಪತ್ತು ದುಡ್ಡು ಬಿಡ್ಬೇಕಾಯ್ತು, ಮಕ್ಕಳು ಬಿಡ್ಬೇಕಾಯ್ತು, ಎಲ್ಲಾ ಸಂಪತ್ತುಗಳು ಸಂಬಂಧಗಳು ಬಿಡ್ಬೇಕಾದ್ರೆ ಅವನೊಳಗೆ ವೈರಾಗ್ಯ ಮೂಡಿ ಅವ ಸಾಧು ಸಂತ ಆದ. ಆ ಸಂತನೇ ಎದುರಿಗೆ ನಿಂತಾಗ ಸಹಿತ ಏನಾಯ್ತು, ರಾಜನಿಗೆ ಆ ಭರ್ಚುವಿನಲ್ಲಿ ಪ್ರೇತ ಬುದ್ಧಿ ಉಂಟಾಯ್ತು. ಅಂದ್ರ ಜೈಸಾ ಸಂಘ ವೈಸಾ ರಂಗ್. ನೀವು ಅಜ್ಞಾನಿಗಳ ಸಂಘ ಮಾಡಿದ್ರಿ ಅಂತಂದ್ರ ನಾವು ಏನಾಗ್ತೀವಿ, ಎಂತ ಸಂಘ ಮಾಡ್ತೀವಿ ಅಂತ ರಂಗ್. ಒಂದು ಸೆಕೆಂಡ್. ಜೈಸಾ ಸಂಘ ವೈಸಾ ರಂಗ್. ಜ್ಞಾನಿಗಳ ಸಂಘದಿಂದ ಜ್ಞಾನದ ರಂಗ, ಅಜ್ಞಾನಿಗಳ ಸಂಘದಿಂದ ಅಜ್ಞಾನಿಗಳ ರಂಗ, ಭೇದವಾದಿಗಳ ಸಂಘದಿಂದ ಭೇದವಾದದ ರಂಗು. ಎಂತದ್ರಾಗಿರ್ತೀರಿ ಅಂತವ್ರ. ಅದಕ್ಕ ಮೀನ ಮಾರುವವರ ಸಂಗಟ ಅತಿ ಸ್ನೇಹಕ್ಕಿಂತ ಗಂಧೆಣ್ಣಿ ಮಾರುವವರ ಸಂಗಟ ಗುದ್ದಾಡುವುದೇ ಲೇಸಂತ. ಗಂಧೆಣ್ಣಿ ಮಾರೋರ್ ಸಂಗಟ ಗುದ್ದಾಡಿದ್ರ ನಮ್ಮ ಮೈಗೂ ಒಂದಿಟ್ಟು ಗಂಧೆಣ್ಣಿ ಹತ್ತುತ್ತದ, ಘಮ ಘಮ. ಸಜ್ಜನರ ಜೊತೆಗೆ ಜಗಳ ಆಡಿದ್ರೂ ಪರವಾಗಿಲ್ಲ, ಜಗಳ ಆಡ್ರಿ, ಬೈರಿ, ಏನಾರ ಮಾಡ್ರಿ, ಸಜ್ಜನರ ಮಧ್ಯ ಇಡ್ರಿ. ನಮ್ಗೆ ಬಹಳ ಪ್ರೀತಿ ಮಾಡ್ತಾರೆ, ಹಚ್ಕೋತಾರ ಅಂತೇಳಿ ದುರ್ಜನರ ಸಂಘ ಮಾಡಬಾರ್ದು ಅಂತ ಹೇಳ್ತಾರ. ಅದಕ್ಕೆ ಇಲ್ಲಿ ಯಾರು ಕೆಟ್ಟೋಗ್ಯಾರ, ರಾಜ ಕೆಟ್ಟ ಹೋದ. ಅದೇ ಸೇಮ್ ಕತಿ ಕಲ್ಯಾಣದಾಗ ಬಿಜ್ಜಳ ಮಹಾರಾಜನು ಅವಂದು ಸೇಮ್ ಕತಿ. ಕೊಂಡಿ ಮಂಚಣ್ಣನ ಮಾತು ಕೇಳಿ ಬಿಜ್ಜಳ ಮಹಾರಾಜ ಕೆಟ್ಟ ಹೋದ, ಕಲ್ಯಾಣ ರಾಜ್ಯ ಹಾಳಾಯ್ತು. ಸೇಮ್ ಕತಿ ಅದು, ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಇಲ್ಲ. ಕೆಟ್ಟು ಭರ್ಚುನಂತ ದೇವತಾ ಸಮಾನವಾದಂತ ಮಂತ್ರಿಯನ್ನ ಕಳ್ಕೊಂಡ, ಅಲ್ಲಿ ಬಸವಣ್ಣ ದೈವ ಸಮಾನವಾದ ಬಸವಣ್ಣನ ಆ ರಾಜ ಕಳ್ಕೊಂಡ, ಕಲ್ಯಾಣ ರಾಜ್ಯ ನಷ್ಟ ಮಾಡ್ತ. ಅದಕ್ಕೆ ಕುಂಡಲಿಯ ಛಂದ ಇದೇನು, ಇಲ್ಲಿ ತನಕ ಸೊರಟ ಅಂತ ಕೇಳಿದ್ರಿ. ಸೊರಟ ಅಂದ್ರೆ ಡೀಪ್ ಆಗಿ ಅರ್ಥ ಮಾಡಿಕೊಡಂತ ದೋಹ. ಮತ್ತೆ ಚೌಪಾಯಿ ಅಂತಂದ್ರೆ 2 ದೋಹಗಳು ಕೂಡಿದ್ದು ಒಂದು ಚೌಪಾಯಿ ಆಗ್ತದೆ, 4 ಸಾಲಿಂದು. ದೋಹ ಅಂದ್ರೆ 2 ಸಾಲಿಂದು. ಇದು ಕುಂಡಲಿಯ ಛಂದ ಅಂದ್ರೆ ಇದು ಮೂಲ ಸಮಸ್ಯೆ. ಕುಂಡಲಿ ಅಂತಂದ್ರೆ ಮೂಲಾಧಾರ ಅಂತಿರಲ್ಲ, ಅದೇ ಕುಂಡಲಿಯ ಛಂದ ಅಂದ್ರೆ ಮೂಲ ಸಮಸ್ಯೆ ಹೆಂಗದ ಅನ್ನೋದು ಈಗ ಹೇಳ್ತೀನಿ ಕೇಳ್ರಿ ಅಂತ. ನಾವು ಸಮಸ್ಯೆ ಕುಂಡಲಿಯ ಛಂದ ಅಂದ್ರೆ ಎಲ್ಲಿ ಸಮಸ್ಯೆ ಅದ ತುಡುಕ್ತೀರ ಇಲ್ಲ,
ಏನಾರ ಒಂದು ಘಟನೆ ಆದ ಹೊತ್ನಾಗ ಮನೆಗೆ ಅಲ್ಲಿ ಹೊರಗೆ ಅಲ್ಲಿ ಇದು ಸಮಸ್ಯೆ ಎಲ್ಲಿದು ಚಾಲು ಆಯಿತು, ಎಲ್ಲಿದು ಈಗ ರೋಡ್ ಮೇಲೆ ಒಮ್ಮಿದೊಮ್ಮಿಗೆ ಜಗ್ಗಿ ನೀರು ಹರಿಲಿಕ್ಕೆತ್ತಿರ್ತಾವ ಮುಂಜಾನೆ ಅದು ನೋಡೋದ್ರಾಗೆ. ಅವಾಗ ಮುನ್ಸಿಪಾಲಿಟಿ ಅವ್ರು ಬಂದಿದ್ದು ಎಲ್ಲಿದು ಹರಿಲಿಕ್ಕತ್ತದ, ಯಾವ ನಾಲಿ ಬ್ಲಾಕ್ ಆಗ್ಯದ, ಯಾವ ಡ್ರೈನೇಜ್ ಬ್ಲಾಕ್ ಆಗ್ಯದ ಹುಡುಕ್ತಾರಿಲ್ಲ. ಹಂಗದು ಮೂಲ ಹುಡುಕದು. ಕುಂಡಲಿಯ ಚಂದ ಅರ್ಚೂಬನ ಏಕಾಂತಮೇ ಗಯೋ ಕಿಯೋ ಚಿತ ಶಾಂತ ಭಯೇ ನಯೇ ದಿವಾನತಿನ ಸುನ್ಯೋ ಸಕಲ ವೃತ್ತಾಂತ. ಇದು ಯಾರು ಓದ್ಲೇ ಇಲ್ಲಲ್ಲ ಇವತ್ತು, ನೀವು ನಾಳೆಗೆ ಓದ್ರಿ, ಟೈಮ್ ಆಗ್ಯದ. ಬರ್ಚುವು ನಿರ್ಜನವಾದ ಏಕಾಂತ ಅರಣ್ಯ ಪ್ರದೇಶಕ್ಕೆ ಹೋಗಿ ತನ್ನ ಮಾನಸಿಕ ಸ್ಥಿತಿಯನ್ನ ಶಾಂತ ಮಾಡಿಕೊಂಡನು. ಗಂಡ ಹೆಂಡತಿ ಸಂಬಂಧಗಳನ್ನ ವೈರಾಗ್ಯ ತಾಳಿ ತ್ಯಾಗ ಮಾಡಿದ. ಮತ್ತೇನ್ ಮಾಡ್ದ, ಅದ್ರ ಮೇಲಿಂದ ಅಭಿಮಾನ ಬಿಟ್ಟ. ಮಕ್ಕಳ ಸಂಬಂಧಗಳನ್ನ ಅದ್ರ ಮೇಲಿಂದ ಅಭಿಮಾನ ಬಿಟ್ಟ. ರೊಕ್ಕದ ಮೇಲಿಂದು ಅಭಿಮಾನ ಬಿಟ್ಟ. ಅದ್ರೊಳಗಿನ ಅಭಿಮಾನನೇ ಅವನಿಗೆ ತ್ರಾಸ ಕೊಡ್ತು. ಅಭಿಮಾನ ಬಿಟ್ಟ ಮೇಲೆ ಅವು ಜೊತೆಗೆ ಇದ್ರೆ ಇರ್ಬೋದು, ಇಲ್ಲದಿದ್ರೂ ಇರ್ಬೋದು, ಇಲ್ಲದೇ ಇರ್ಬೋದು. ಅದ್ರಲ್ಲಿಂತ ನಮ್ಗೇನು ತ್ರಾಸ ಆಗಲ್ಲ. ಅಭಿಮಾನಲಿಂತನೇ ನಮಗೆ ತ್ರಾಸ ಆಗ್ತದ. ಅಭಿಮಾನ ಬಿಟ್ಟ, ಶಾಂತ ಮಾಡಿಕೊಂಡ. ವಿಚಾರ ಮಾಡಿ 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 ಆತನ ಸ್ಥಾನಕ್ಕೆ ಬಂದ ಹೊಸ ದಿವಾನನು, ಅವನ ಜಾಗಕ್ಕೆ ಒಬ್ಬ ಮಂತ್ರಿ ಹೊಸದಾಗಿ ಬಂದ ಕುತಂತ್ರಿ. ಈ ಎಲ್ಲಾ ವೃತ್ತಾಂತವನ್ನು ಕೇಳಿದ. ಅವನು ಮಂತ್ರಿ, ಹೊಸ ಮಂತ್ರಿ ಇವ ಬರ್ಚು ಇನ್ನೇನು ಹೊಳ್ಳಿ ಬರಲ್ಲ, ಅಲ್ಲೇ ಅವ ಸಾಧುವಾಗ್ಯಾನಂತ ಕೇಳ. ಸುನ್ಯೋ ಸಕಲ ವೃತ್ತಾಂತ ಚಿಂತಯ ಉಪಜೇ ತಾಕೆ ಜೋ ನೃಪ ಜೀವತ ಸುನೈ ಮಿಲೈ ವ ಕಾಹೂ ನಾಕೆ. ಎಲ್ಲ ವೃತ್ತಾಂತವನ್ನು ಕೇಳಿದ ಮಂತ್ರಿಗೆ ಮನಸ್ಸಿನಲ್ಲಿ ಒಂದು ಚಿಂತೆ ಉಂಟಾಯಿತು. ಏನು? ಒಂದು ವೇಳೆ ಬರ್ಚು ಜೀವಂತವಿರುವ ವಿಚಾರ ರಾಜನಿಗೆ ಗೊತ್ತಾದರೆ ಏನಾಗ್ತದ? ಒಂದು ವೇಳೆ ಬರ್ಚು ರಾಜನಿಗೆ ಬೇಟೆಯಾಡಲು ಅರಣ್ಯಕ್ಕೆ ಹೋದಾಗ ಏನಾಯ್ತು? ಭೇಟಿಯಾದರೆ, ಒಂದು ವೇಳೆ ಬರ್ಚು ರಾಜನಿಗೆ ಬೇಟೆಯಾಡಲು ಅರಣ್ಯಕ್ಕೆ ಹೋದಾಗ ಭೇಟಿಯಾದರೆ, ಅದೇ ಏನಿದ್ರ ಅರ್ಥ? ಅವರಿಬ್ರು ಭೇಟಿಯಾದ್ರ ಅಂದ್ರೆ ಅವನು ಜೀವಂತ ಅದನ್ನಂತ ಗೊತ್ತಾಗ್ಬಿಡ್ತದ. ಆವಾಗ ಕುಂಡಲಿಯ ಚಂದ 114 ತೌ झूठे हम होई भूपदे सबको दांड याते अब मिली कहो ಬರ್ಚು ಜೋ ಪ್ರೇತ ಪ್ರಚಂಡ. ಅದಕ್ಕೇನ್ ಮಾಡಿದ್ರು? ಆಗ ನಾವೆಲ್ಲರೂ ಸುಳ್ಳುಗಾರರಾಗುತ್ತೇವೆ, ರಾಜನು ಎಲ್ಲರಿಗೂ ಶಿಕ್ಷೆಯನ್ನು ವಿಧಿಸುತ್ತಾನೆ. ಅವ ಬರ್ಚು ಅಲ್ಲಿ ಅದನ, ಜೀವಂತದನ, ಸಂತ ಆಗ್ಯಾನ, ಮಹಾತ್ಮ ಆಗ್ಯಾನ, ವೈರಾಗ್ಯ ಪುರುಷ ಆಗ್ಯಾನ ಅಂತ ತಿಳ್ಕೊಂಡ ಮೇಲೆ ಅವನು ಅಡವೆಗೆ ಇರ್ತಾನ, ಇವನು ಅಲ್ಲಿಗೆ ಹೋಗ್ತಾನ ಬೇಟೆ ಆಡ್ಲಕ್ಕ. ರಾಜ ಇಬ್ರು ಭೇಟಿ ಆದ್ರು ಅಂದ್ರೆ ಅವ ಜೀವಂತದನ, ಸತ್ತನ, ಸುಳ್ಳು ಹೇಳಿರೇನತ್ ರಾಜ ಏನ್ ಮಾಡ್ತಾನ? ಶಿಕ್ಷಾ ಕೊಡ್ತಾನ ನಮಗ. ಅದಕ್ಕೇನ್ ಮಾಡೋಣ? ಆದ್ದರಿಂದ ಈಗ ಎಲ್ಲರೂ ಸೇರಿ ಬರ್ಚು ಪ್ರಚಂಡ ಅಂದ್ರೆ ಉಗ್ರವಾದ, ಭಯಾನಕವಾದ ಪ್ರೇತ, ದೆವ್ವ, ಪಿಶಾಚಿ ಆಗಿದ್ದಾನೆಂದು ಹೇಳಬೇಕು. ಕಹು ಅಂತ ದೋಹ 115. ನೋಡ್ರಿ, ಇಲ್ಲಿ ಏನಾಯ್ತು? ಮೂಲ ಮಿಸ್ಗೈಡ್ ಮಾಡ್ಲಕತ್ತಾರಿಲ್ಲ, ಇದೇ ಅಲ್ಲ ಮೂಲ. ಕುಂಡಲಿಯ ಚಂದ ಮಿಸ್ಗೈಡ್ ಮಾಡೋದು ಅಂತಿದ್ದು. ಒಬ್ಬರು ಮಿಸ್ಗೈಡ್ ಮಾಡೋರು ಸಿಕ್ರು ಅಂತಂದ್ರ ಏನಾಗ್ಬಿಡ್ತದ? ಮನಿ ಹಾಳಾಗ್ತದ, ದೇಶ ಹಾಳಾಗ್ತದ, ಜಗತ್ ಹಾಳಾಗ್ತದ. ಅದಕ್ಕೆ ಇವ್ರು ಗೈಡ್ ಮಾಡ್ಲಕತ್ತಿದ್ದು ನಮಗೆ ಸರಿಯಾಗಿ ಮಾಡ್ಲಕತ್ತಾರೋ ಮಿಸ್ ಮಾಡ್ಲಕತ್ತಾರೋ ಅನ್ನೋದು ಸರಿಯಾಗಿ ತಿಳ್ಕೊಂಡು ಮಿಸ್ಗೈಡ್ ಮಾಡೋ ಸಂಘದಾಗ ಇರಬಾರ್ದು. ಬಹಳ ಡೇಂಜರ್, ದಾರಿ ತಪ್ಪಿಸ್ಬಿಡ್ತಾರ. ಕರಿ ಸಲಹಾ ಯಹ ಪರಸ್ಪರ ಗಯೆ ಕಚಹರಿ ಬೀಚ ಸಬ್ ಹಿ ಕಹಿ ಯಹ ಭೂಪತೆ ಭರ್ಚು ಪ್ರೇತ ಚೌ ನೀಚ್. ಈ ಪ್ರಕಾರವಾಗಿ ಎಲ್ಲರೂ ಸೇರಿ ಕಚಹರಿ ಅಂದ್ರೆ ಕಚೇರಿ, ಆಫೀಸಿಗೆ ಹೋಗಿ ವಿಚಾರ ಮಾಡಿ ಏನ್ ಮಾಡಿದ್ರು? ಎಲ್ಲರೂ ಮೀಟಿಂಗ್ ಮಾಡಿ ದುಷ್ಟನಾದ ಬರ್ಚು ಪಿಶಾಚಿ ಆಗಿದ್ದಾನೆಂದು ರಾಜನಿಗೆ ಹೇಳಿಬಿಟ್ರು. ಎಲ್ಲರೂ ಮೀಟಿಂಗ್ ಮಾಡಿದ್ರು.
ಮೀಟಿಂಗ್ ಮಾಡಿ ಹೋಗಿ, ಆಫೀಸ್ನಾಗ ಮೀಟಿಂಗ್ ಮಾಡಿ ಹೋಗಿ ರಾಜಾಗ ಹೇಳ್ಬಿಟ್ರು, ಅವ ಒಬ್ಬ ದುಷ್ಟ ಪಿಶಾಚಿ ಆಗ್ಯಾನ ಅಂತ. राख लगाए देह में मिलई चाही बतरात तिही मारत सो नर बचत जो तिही देखी परात. ಪಿಶಾಚಿಯಾದ ಬರ್ಚುವು ಏನ ಶರೀರದ ತುಂಬ ಬೂದಿ ಬಳ್ಕೊಂಡನ. ರಾಖ ಲಗಾಯೆ ದೇಹಮೇ ಅಂತ ಬೂದಿ ಬಳ್ಕೊಂಡನ. ಅಕಸ್ಮಾತ್ ಯಾರಾದರೂ ಭೆಟ್ಟಿ ಆದರೆ ಅವರನ್ನ ಹಿಡಿದು ಕೊಲ್ಲುತ್ತಾನೆ ಅಂತ ಹೇಳ್ಬಿಟ್ರು, ಕೊಲ್ಲಿಬಿಡ್ತಾನೆ ಅಂತ ಹೇಳಿದ್ರು. ಆತನನ್ನ ದುಷ್ಟ ಪ್ರಚಂಡ ರಾಕ್ಷಸ ಅಂತ ಹೇಳಿ ಹಿಡಿದು ಕೊಲ್ತಾನ, ಮೈ ತುಂಬ ಬೂದಿ ಬಳ್ಕೊಂಡನ ಅಂತ ಹೇಳಿಬಿಟ್ರು. ಆತನನ್ನು ನೋಡಿದ ತಕ್ಷಣ ಯಾರು ಓಡಿ ಹೋಗುತ್ತಾರೋ ಅವರು ಮಾತ್ರ ಬದುಕಿ ಉಳಿಯುತ್ತಾರೆ. ಯಾರೇ ಓಡಿ ಹೋಲಿಲ್ಲ, ಅವನ ಸಂಗಡ ಚಂದ ಸಂತ ಮಹಾತ್ಮಾತ ಸಮೀಪಕ್ಕೆ ಹೋದ್ರೆ ಕೊಲ್ಲೇ ಬಿಡ್ತಾನವ ಅಂತ ಹೇಳ್ಬಿಟ್ರು. सुनी भूपहु निश्चय किए भर्चु मरी बहु प्रयत सांच झूठ भूप न लखता ವೈ ಜೂ ಪ್ರಮಾದ ಅಜೇತ. ಅಂದ್ರೆ ಇದನ್ನೆಲ್ಲ ಕೇಳಿದ ರಾಜನು ಭರ್ಚು ಮರಣ ಹೊಂದಿದ್ದಾನೆ, ಪಿಶಾಚಿಯಾಗಿದ್ದಾನೆ ಎಂದು ನಿಶ್ಚಯ ಮಾಡಿಕೊಂಡ. ಎಂತ ಸಮಸ್ಯೆ ನೋಡ್ರಿ. ವೈ ಜೂ ಪ್ರಮಾದ ಅಚೇತ, ಯಾವ ಅಜ್ಞಾನವು ಮಾಡಿದ ಮಹಾಪ್ರಮಾದದ ಕಾರಣ, ಅಜ್ಞಾನ ಮಾಡಿದ ಪ್ರಮಾದದ ಕಾರಣ ಏನಾಯ್ತು, ರಾಜನಿಗೆ ಸಾಂಚ ಝೂಟ ಭೂಪ ನ ಲಖತ ಅಂದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ತಿಳಿಯಲಾಗಲಿಲ್ಲ. ಅಜ್ಞಾನದ ಲೀಲೆ, ಅಜ್ಞಾನ ಮಾಡಿದಂತ ಒಂದು ಪ್ರಮಾದ. ಲೀಲೆ ಅನ್ನಬಾರದು, ಲೀಲೆ ಅನ್ನೋ ಶಬ್ದ ದೇವರಿಗೆ, ಅಜ್ಞಾನದ್ದು ಲೀಲೆ, ಅಜ್ಞಾನದ್ದು ಪ್ರಮಾದ. ಶಬ್ದಗಳು ಬಹಳ ಮುಖ್ಯ. ಲೀಲೆ ಅನ್ನೋದು ಪರಮಾತ್ಮಗೆ ಬಳಸ್ತಾರ, ಅದೇನು ಅಜ್ಞಾನದ ಲೀಲೆ ಅಂತ ಅಲ್ಲದ. ಅಜ್ಞಾನದಿಂದ ಆದ ಪ್ರಮಾದ ಅಂದ್ರೆ ತಪ್ಪು ಹೆಜ್ಜೆ. ಕಚ್ಚು ದಿನ ಬೀತೆ ಭೂಪ ತಬ ಮಾರನ ಗಯೆ ಶಿಕಾರ ಪೈಠೋ ಗಿರಿವನ ಸಘನ ಮೇ ಜಹಾ ಮೃಗರಾಜ ಹಜಾರ. ಕೆಲ ದಿನಗಳ ನಂತರ ರಾಜನು ಬೇಟೆಗಾಗಿ ದಟ್ಟವಾದ ಅರಣ್ಯಕ್ಕೆ ಹೋದನು. ಅಲ್ಲಿ ಸಾವಿರಾರು ಸಿಂಹಗಳು ವಾಸವಾಗಿದ್ದವು. ದೋಹಾ 119. ತಪತಃ ಇಕ ತೂ ತುರತರೈ ಭರ್ಚು ನಿಜ ದೀವಾನ ಪೇಕಿ ತಾಹಿ ಬಾಜೋ ಉಲಟ ಮಾನಿ ಪ್ರೇತ ದುಃಖದಾನ. ಹಿಂಗಂದ್ರೆ ಏನು ಅಂತಂದ್ರೆ, ಅಲ್ಲಿ ಒಂದು ಮರದ ಕೆಳಗೆ ನಿಜವಾದ ಭರ್ಚು ಮಂತ್ರಿ ತಪಸ್ಸು ಮಾಡುತ್ತಿದ್ದ. ನಿಜವಾದ ಭರ್ಚು ತಪಸ್ಸು ಮಾಡ್ಲಕತ್ತಾನೆ, ಎಲ್ಲರಿಗೂ ಗೊತ್ತವ. ಆತನನ್ನು ನೋಡಿದ ರಾಜನು ಭರ್ಚುವನ್ನು ಮಹಾ ದುಃಖವನ್ನು ಕೊಡುವಂತ ಪ್ರೇತ ಪಿಶಾಚಿ ಎಂದು ತಿಳಿದು ನಗರದ ಕಡೆಗೆ ಹಿಂತಿರುಗಿ ಪಲಾಯನ ಮಾಡಿ ಓಡಿ ಹೋದನು. ಆ ಭರ್ಚು ನೋಡಿ ಇವ ಪಿಶಾಚಿ ಅದನ್ನ ನಮ್ಮನ್ನು ಹಿಡಿದು ಕೊಲ್ತನ. ಸಾವಿರಾರು ಸಿಂಹಗಳು ಸುತ್ತಮುತ್ತ ಇದ್ರೂ ಅವನಿಗೆ ಯಾವುದರಿಂದ ಭಯ ಆಗಲಿಲ್ಲ. ಆದ್ರೆ ಆ ಭರ್ಚು ಮಂತ್ರಿಲಿಂತ ಅವನಿಗೆ ಭಯ ಆಗಿ ರಾಜ ಏನ್ ಮಾಡ್ದ, ಉಲ್ಟಾ ಓಡಿ ಹೋದ ಅಂತ ಹೇಳಿ. ಕೆಲವೊಂದು ಸಾರಿ ಜೀವನದೊಳಗ ಅವಕಾಶಗಳು ಬಂದಾಗ ವಿವೇಕದಿಂದ ನಾವು ಚೆನ್ನಾಗಿ ಇದ್ದೆವು, ಸಜ್ಜನರ ಸಂಘದಾಗಿದ್ದೆವು ಅಂತಂದ್ರ ಇಂಥ ಸಮಸ್ಯೆಗಳು ಆಗಂಗಿಲ್ಲ. ತಿಳುವಳಿಕೆಯಿಂದ ನೋಡ್ತೀವಿ. ಅವಿವೇಕಿಗಳಾದೇವು ಅಂತಂದ್ರ ಅವ್ರು ಹೇಳಿದ್ದೇ ಕೇಳ್ತೀವಿ. ಎಲ್ಲ ಮನೆಯೊಳಗ ಅಪ್ಪ ಅಮ್ಮ ಅಕ್ಕ ತಂಗಿ ಚಲೋ ಇಲ್ಲ ಅಂತ ಹೆಂಡ್ರು ಹೇಳ್ತಿರ್ತಾರ. ಮತ್ತ ಮನೆಯವ್ರ ಅಪ್ಪ ಅಮ್ಮ ಅಕ್ಕ ತಂಗಿ ಏನ್ ಹೇಳ್ತಿರ್ತಾರ, ನೀನ್ ಹೆಣ್ ಚಲೋ ಇಲ್ಲ ಅಂತ ಹೇಳ್ತಿರ್ತಾರ. ಏನ್ ಮಾಡ್ಬೇಕು, ನಡ್ಬರ್ಕ? ವಿವೇಕ ಇತ್ತು ಅಂತಂದ್ರ ಎಲ್ಲರನ್ನ ಎಲ್ಲೆಲ್ಲಿ ಇಡ್ಬೇಕು ಇಟ್ಟು ಅವನ ನೆಟ್ಟಿಗೆ ಸಂಸಾರ ನಡೆಸ್ಕೊಂಡು ಹೋಗ್ತಾನ. ಅವಿವೇಕಿ ಇದ್ನಂತಂದ್ರ ತಂದೆ ತಾಯಿ ಪಕ್ಷ ವಹಿಸಿ ಹೆಂಡತಿಗೆ ಶಿಕ್ಷೆ ಕೊಡ್ತಾನ, ಹೆಂಡತಿ ಪಕ್ಷ ವಹಿಸಿ ತಂದೆ ತಾಯಿ ಶಿಕ್ಷೆ ಕೊಡ್ತಾನೆ. ಇದು ಲೌಕಿಕ ಬದುಕಿನಲ್ಲಿ ಆಗಂತ ಉದಾಹರಣೆ. ಆಫೀಸ್ನೊಳಗೂ ಅಷ್ಟೇ, ಮೇಲಾಧಿಕಾರಿಗಳಿಗೆ ಚಮಚ ಮಾಡೋರು, ಚುಗಲಿ ಮಾಡೋರು ಇರ್ತಿರ್ತಾರೆ. ಮೇಲಾಧಿಕಾರಿಗಳಿಗೆ ಎಲ್ಲರೂ ಗೌರವ ಕೊಡ್ತಿರ್ತಾರೆ. ಆದ್ರೆ ಅವ್ರ ತಲೆ ಒಳಗೆ ಒಂದು ಹುಳ ಹೊಕ್ಕ ಬಿಟ್ಟಿರ್ತಾವ.
ಹುಳ ಹೊತ್ನಾಗ ಏನಾಗ್ಬಿಡ್ತದೆ, ಅವ ಏನ್ ಮಾಡಿದ್ರು ಕೆಟ್ಟ ಕಾಣ್ತಿರ್ತಾನೆ. ಹಿಂಗಾಗೋದ್ರಿಂದ ಏನಾಗ್ತದ, ಒಬ್ಬ ಒಳ್ಳೆ ಕೆಲಸಗಾರನ ಅಭಿಮಾನ ಕಳ್ಕೊಂಡ್ಬಿಡ್ತಾರೆ. ಅವನು ಗೌರವ ಕೊಟ್ಟು ಏನೆಲ್ಲ ಹಚ್ಕೊಂಡು ಮಾಡ್ಲಕ್ ಹೋಗ್ತಾನ, ಅವನಿಗೆ ಅವ್ರು ಹೆಂಗ್ ಬೇಕಂಗ್ ಮಾತಾಡ್ತಿರ್ತಾರೆ. ಹಿಂಗೆಲ್ಲ ಆಗ್ತಿರ್ತಾವ ಜೀವನದೊಳಗೆ. ಬರ್ಚು ಕಚ್ಚಿ ಒಂದೇ ಅಲ್ಲ, ನಮ್ಮ ಲೌಕಿಕ ಬದುಕಿನೊಳಗ ಇಂಥವು ಆಗ್ತಿರ್ತಾವ. ಯಾಕಂದ್ರೆ ರಾಜ ವಿವೇಕಹೀನನಾಗಿರುವುದರಿಂದ ಬರ್ಚು ಪಿಶಾಚಿಯಾಗಿ ಕಂಡ. ಅವನು ಭೇದವಾದಿಗಳ ಸಂಘ, ದುಷ್ಟರ ಸಂಘ, ಭವಿಗಳ ಸಂಘ, ಕೆಟ್ಟವ್ರ ಸಂಘ ಮಾಡಿದ್ದಕ್ಕ ಅವನಿಗೆ ಒಳ್ಳೆ ಮಂತ್ರಿ, ಬರ್ಚು ಮಂತ್ರಿ ಏನಾಗ್ಬಿಟ್ಟ ಪಿಶಾಚಿಯಾಗಿ ಕಾಣ್ಲಿಕ್ಕತ್ತ. ಇಲ್ಲಿ ನಾವು ವಿವೇಕ ಜಾಗೃತಿ ಮಾಡಿಕೊಳ್ಳಂತ ಒಂದು ಸ್ಟೇಜ್ ಇದೆ. ಇದು ಸ್ಟೇಜ್ ಇದೆ. ವಿಚಾರ ಸಾಗರಕ್ಕ ಯಾರ ಅಧಿಕಾರಿಗಳು? ವಿಚಾರ ಸಾಗರಕ್ಕ ಅಧಿಕಾರಿಗಳು ಯಾರು? ಇದನ್ನ ತಿಳ್ಕೊಳಕ್ಕ ಅದು ಚಂದ ಹೇಳಕ್ ಬರ್ಬೇಕು ನಿಮಗ. ವಿಚಾರ ಸಾಗರ ಅನುಬಂಧ ಚತುಷ್ಟಯದೊಳಗ ಅಧಿಕಾರಿ, ವಿಷಯ, ಪ್ರಯೋಜನ ಹಿಂಗೆಲ್ಲ ಅದಾವಲ್ರಿ. ಪ್ರಯೋಜನ ಅಂತೂ ಮೋಕ್ಷ. ವಿಷಯ ಏನು? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷನೇ ವಿಷಯ ಅಲ್ಲಿ ನಡೆಯೋದು. ಸಾಧನೆ ಜ್ಞಾನ ಯೋಗ ಸಾಧನೆ. ಮತ್ತು ಅಧಿಕಾರಿ ಯಾರು? ಅಧಿಕಾರಿ ಯಾರು ಅಂತಂದ್ರೆ ಯಾರು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ಏನಾಗಿರ್ಬೇಕು? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಉಳ್ಳವರಾಗಿ, ವಿವೇಕಿಗಳಾಗಿ, ವಿರಾಗಿಗಳಾಗಿ, ಮತ್ತೆ ನೋಡ್ಬೇಕು ಶಮ ದಮಾದಿ ಷಟ್ ಸಂಪತ್ತಿಗಳನ್ನು ಸಾಧಿಸಿ ಮುಮುಕ್ಷತ್ವ ಹೊಂದಿದಂತ ಮುಮುಕ್ಷಗಳೇ ಈ ವಿಚಾರ ಸಾಗರಕ್ಕ ಏನವರು ಅಧಿಕಾರಿಗಳು. ಇದು ಹೇಳಕ್ ಬರ್ಬೇಕು ನಿಮಗೆ. ನಿಷ್ಕಾಮ ಕರ್ಮ, ನಿಷ್ಕಾಮ ಇದೆಲ್ಲ ಪ್ರಿಪರೇಷನ್. ಮುಮುಕ್ಷತ್ವದಕ್ಕಿಂತ ಹಿಂದೇನೇನದವ? ನಿಷ್ಕಾಮ ಕರ್ಮದಿಂದ ನಿರ್ಮಲ ಚಿತ್ತ ಸಾಧನೆ, ನಿಷ್ಕಾಮ ಉಪಾಸನೆಯಿಂದ ನಿಶ್ಚಲ ಚಿತ್ತ ಸಾಧನೆ, ಮತ್ತ ವಿವೇಕದಿಂದ ಸತ್ಯಾಸತ್ಯ ನಿತ್ಯಾನಿತ್ಯಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವಂತ ಸಾಮರ್ಥ್ಯ, ವಿರಾಗದಲ್ಲಿ ಆ ಅನಿತ್ಯವಾದದ್ದನ್ನು ಅಸತ್ಯವಾದದನ್ನ ತ್ಯಾಗ ಮಾಡಿ ಸತ್ಯವಾದದ್ದನ್ನ ನಿತ್ಯವಾದದ್ದನ್ನ ಗ್ರಹಿಸುವಂತಹ ಒಂದು ಸದ್ಗುಣ, ಅದೇ ವಿರಾಗ. ಈ ಒಂದು ಸಾಧನೆ ಮಾಡುವಲ್ಲಿ ಮನಸ್ಸು ಚಂಚಲ ಆಗ್ತಿತ್ತಂದ್ರೆ ಶಮಾದಿಂದ ಅದನ್ನ ಮನಸ್ಸನ್ನು ನಿಯಂತ್ರಣಗೊಳಿಸುವುದು, ಇಂದ್ರಿಯಗಳು ಚಂಚಲ ಆಗ್ತಿತ್ತಂದ್ರೆ ದಮಾದಿಂದ ಇಂದ್ರಿಯಗಳನ್ನು ಸಮಾಧಾನಗೊಳಿಸುವುದು, ಮತ್ತೆ ನನಗೇನು ಬೇಕು ಅದು ಸಿಕ್ತಪ್ಪ ಅಂತೇಳಿ ನನ್ನ ಜನ್ಮ ಸಾರ್ಥಕ ಆಗ್ತದಂತ ಸಮಾಧಾನ ಇರಬೇಕು. ಯಾವುದು ನಿಮಗೆ ಸಿಕ್ಕದ ಅದರೊಳಗ ಸಂಪೂರ್ಣ ಶ್ರದ್ಧೆ ಇರಬೇಕು. ಅದಕ್ಕೆ ಶಮಾಧಮ, ಶ್ರದ್ಧಾ, ಸಮಾಧಾನ. ಮತ್ತೆ ಯಾವ ಕಾರಣಕ್ಕೂ ಮುಂದೆ ಬಂದು ವಲ್ಲಪ್ಪ ಅಂತ ಹೇಳಿಕೆ ಹಿಂದಕ್ಕೆ ಸರ್ಕೋಬಾರ್ದು. ಹಿಂದಕ್ಕೆ ಸರ್ಕೊಂಡ್ರೆ ಮಾಡಿದ್ದೆಲ್ಲ ಸಾಧನೆ ಒಳಗೆ ಹುಣಸೆ ಹಣ್ಣು ತೊಳೆದಂಗ. ಅವ್ರೊಂದಿಬ್ಬರು ಮಾಸ್ತರ್ಗಳು ಆದ್ರು ನೋಡ್ರಿ, ಹೆಡ್ ಮಾಸ್ತರ್, ಮಾಸ್ತರ್. ಅವ್ರದ್ದು ಏನು ಉದ್ದೇಶ? ಏನೇನು ಇಲ್ಲ, ಸುಮ್ಮನೆ ಇರೋದು. ಅವ್ರು ಸಾಲಿ ಕಲ್ಸ ಹುಡುಗರಿಗೆ ಹೆಂಗ್ ಸಾಲಿ ಕಲ್ಸಿದ್ರು, ಆ ಹುಡುಗರಿಗೆ ಎಷ್ಟು ಶಾಣೆ ಮಾಡಿದ್ರು. ತಾವು ಒಂದ್ ಅಕ್ಷರ ಬರೀಲಿಲ್ಲ, ಒಂದು ಓದ್ಲಿಲ್ಲ, ಒಂದು ಬರೀಲಿಲ್ಲ. ಇಬ್ರು ಹಂಗೆ ಹೋದ್ರು ನೋಡ್ರಿ, ಸ್ವಚ್ಛ. ಎಷ್ಟು ಖಡ್ಡಿರ್ಬೇಕು ಅವ್ರ ಸ್ವಭಾವ ಅಂತ. ಅಂದ್ರ ಪಾಪದ ಪ್ರಮಾಣ ಎಷ್ಟು ಇದ್ರ ಆ ರೀತಿ ಮನುಷ್ಯನ ಸ್ವಭಾವ ಬರದೇ ಬಿಡ್ತೀವಿ ಹೊರತು ನಾವು ಏನೋ ಒಂದು ಅಕ್ಷರ ಬರೆಯಂಗಿಲ್ಲ, ಓದಂಗಿಲ್ಲ. ಅದೇನು ಓದೋದು ಬರಲಾರ್ದವ್ರೇನಲ್ಲ ಅವ್ರು. ಆದರೂ ಸಹಿತ ಅಂತವ್ರದಾರಂದ್ರ ಈ ಶಿಕ್ಷಣ ಇಲಾಖೆಗೂ ಈ ಬ್ರಹ್ಮಜ್ಞಾನಕ್ಕೂ ಎಷ್ಟು ವ್ಯತ್ಯಾಸದ ಗೊತ್ತಂದ್ರೆ, ಶಿಕ್ಷಣ ಇಲಾಖೆ ಹೊಟ್ಟಿ ತಿಪ್ಪಲಿಗೆ ಅಷ್ಟೇ, ಅದು ಹೊಟ್ಟಿಗೆ ಅನ್ನ ಹಾಕ್ತದ, ಮೋಕ್ಷ ಸಿಗಂಗಿಲ್ಲ. ಶಿಕ್ಷಣ ಇಲಾಖೆದಾಗ ಎಂತ ಶಿಕ್ಷಣಾಧಿಕಾರಿಗಳಾಗಿ ಶಿಕ್ಷಣ ಮಂತ್ರಿನೇ ಆದ್ರೂ ಅದು ಹೊಟ್ಟಿಗೆ ಅನ್ನ ಹಾಕ್ಬೋದೇ ಹೊರತು ಮೋಕ್ಷ ಸಾಧನೆ ಸಿಗಂಗಿಲ್ಲ. ಮೋಕ್ಷ ಸಾಧನೆ ಮಾಡ್ತಾ ಇರೋಂತ ಅನಕ್ಷರಸ್ಥರು ಅವ್ರಿಗಿಂತ ಕೋಟಿ ಪಟ್ಟು ಮೇಲು. ಒಂದು ಅಕ್ಷರನ ಕಲೀಲಾರ್ದ ಮೋಕ್ಷ ಸಾಧನೆ ಒಳಗೆ ಏನು ತೊಡಗಿರ್ತಾರಲ್ಲ ಅವರು ಇವ್ರಕ್ಕಿಂತ ಅವ್ರು ಯಾವ ಮಾಸ್ತರ್ ಇದ್ರೇನು, ಹೆಡ್ ಮಾಸ್ತರ್ ಇದ್ರೇನು, ಯಾವ ಪ್ರಿನ್ಸಿಪಾಲ್ ಇದ್ರೇನು, ಯಾವ ಶಿಕ್ಷಣ ಅಧಿಕಾರಿಗಳಿದ್ರೇನು, ಕಮಿಷನರ್ ಇದ್ರೇನು, ಮಂತ್ರಿ ಇದ್ರೇನು, ಎಲ್ಲ ಕಂತ್ರಿಗಳು.
ಬರೀ ಹೊಟ್ಟೆ ತಿಪ್ಪಲಿಗೆ ವಿದ್ಯೆ ಬಳಸ್ಕೊಂಡ್ರೆ ಹೊರತು ಆ ಅಕ್ಷರಗಳಿಗೆ ಏನೇನು ಅರ್ಥ ಸಿಗ್ಲಿಲ್ಲ. ಅದಕ್ಕೆ ಈ ಮೋಕ್ಷ ಸಾಧನೆ ಅನ್ನೋದು ಎಷ್ಟು ಶ್ರೇಷ್ಠ ಅದ, ಇದು ಮಾಡ್ಬೇಕಾದ್ರೆ ಎಷ್ಟು ಪುಣ್ಯವಂತರಿಂದ ಇದು ಸಾಧ್ಯ ಅದ ಅನ್ನಂತ ತಿಳ್ಕೊಂಡು ಅಂತ ಮಹತ್ವದ ಸಾಧನೆ ನೀವು ಮಾಡ್ಲಕತ್ತೀರಲ್ಲ, ಇಂಥ ಸಾಧನೆಗೆ ಯಾವ ಕಾರಣಕ್ಕೂ ಹಿಂದಕ್ಕೆ ಸರ್ಕೋಬಾರ್ದು. ಅದಕ್ಕೆ ಏನಂತಾರ ಉಪರತಿ ಉಪರಾಮ. ನೀವು ಹಿಂದಕ್ಕೆ ಸರ್ಕೊಂಡ್ರಿ ಅಂತಂದ್ರ ಅನುಪರತಿ ಅನುಪರಾಮ. ಹಿಂದಕ್ಕೆ ಸರ್ಕೊಂಡ್ರಿ, ಕೆಲಸ ಕೆಡಿಸ್ಕೊಂಡ್ರಿ ಅಂದ್ರೆ ಅನುಪರತಿ. ಈಗ ನಮ್ಮಲ್ಲಿ ಬಂದು ಜಾಯಿನ್ ಆಗಿ ಬಿಟ್ಟು ಹೋದವರೆಲ್ಲ ಏನವ್ರು, ಅವರೆಲ್ಲ ಅನುಪರತಿ ಅನುಪರಾಮರು ಅವರೆಲ್ಲ. ಇದಾದ್ಮೇಲೆ ಏನಾಯ್ತು, ತಿತಿಕ್ಷೆ. ಸಹನೆ ಬೇಕು, ಬಹಳ ಸಹನೆ ಬೇಕು. ಎಷ್ಟು ಸಹನೆ ಬೇಕು ಅಂತಂದ್ರೆ ಜೀವ ಹೋದರೂ ಹೋಗ್ಲಿ ಈ ಸತ್ಸಂಗ ಬಿಡಂಗಿಲ್ಲ ಅನ್ನಷ್ಟು ಸಹನೆಯಿಂದ ಇದರೊಳಗೆ ಸಾಧನೆ ಮಾಡ್ಕೊತ ಹೋಗ್ಬೇಕಾಗ್ತದೆ. ಇದು ಜ್ಞಾನ ಯೋಗದ ಸಾಧನೆ. ಇದು ಸಂಖ್ಯೆಗೆ ಸಂಬಂಧ ಇಲ್ಲ. ನೀವು ಇದು ಬುಕ್ ಈ ವಿಚಾರ ಸಾಗರ ಬುಕ್ಕಿನ ಮೇಲಿನ ಕವರ್ ನೋಡಿರಿಲ್ಲ? ಭಕ್ತಿ ಕಾಂಡ, ಉಪಾಸನ ಕಾಂಡ ಮತ್ತು ಜ್ಞಾನ ಕಾಂಡ, 3 ಕಾಂಡಗಳದವಲ್ಲ. ಅದರ ಚಿತ್ರ ಅವೆಲ್ಲ 3 ಹಡಗಗಳು. ಭಕ್ತಿ ಕಾಂಡದಾಗ ರಾಗ ಇಲ್ಲ, ದ್ವೇಷ ಇಲ್ಲ, ಯಾರು ಬೇಕಾದವ್ರು ಬರ್ರಿ, ಎಲ್ಲರೂ ಕೂತು ಭಾಗವತ ಪುರಾಣ ಕೇಳೋದು ಭಕ್ತಿ ಕಾಂಡ. ಕತಿ ಕೇಳೋದಪ್ಪ, ದೇವ್ರ ಕತಿ ಕೇಳ್ಕೊತ್ ಕುಂದ್ರದು. ಎಲ್ಲವರು ದೇವ್ರ ಏನ್ ಮಾಡ್ಯಾನ ಕೇಳ್ಕೊತ್ ಕುಂದ್ರದು. ಕೃಷ್ಣನ ಲೀಲೆ ಅದು ಭಾಗವತ ಅಂದ್ರ. ಅಂತವ್ ರಾಮಾಯಣ ಮಹಾಭಾರತ ಅವೆಲ್ಲ ಏನದವ ಕೇಳ್ಕೊತ್ ಕುಂದ್ರವ, ಕತಿ ಕೇಳವ. ಅವೆಲ್ಲ ಭಕ್ತಿ ಕಾಂಡ. ದೇವ್ರ ಬಗ್ಗೆ ಒಳಗ ಒಂದಿಟ್ಟು ಭಕ್ತಿ ಮೂಡ್ಲಿ ಅಂತ ಮಾಡೋದವು. ಅದ್ರೊಳಗೆ ಮಂದಿ ಜಗ್ಗ್ಯದಾರ. ಮತ್ತೆ ಅದೆಲ್ಲ ಮಾಡಿರಲ್ಲಪ್ಪ, ಒಂದ್ ಸ್ವಲ್ಪ ಕುಂತು ಪೂಜಾ ಪ್ರಾರ್ಥನೆ ತಪಸ್ಸು ಧ್ಯಾನ ಭಜನೆ ಏನಾರ ಮರ್ರಿ ಅಂತಂದ್ರ ಅರ್ಧ ಮಂದಿ ಕಡಿಮೆ ಆಗ್ಬಿಡ್ತಾರ. ಮಾಡೋದಂದ್ರೆ ಬೇಡ ಹಿಂದಕ್ಕೆ ತರ್ಕೊಂಡ್ಬಿಡ್ತಾರ. ಅವ್ರ್ಯಾರು 2ನೇ ಹಡಗ ನೋಡಿರಿಲ್ಲ, ಉಪಾಸನ ಕಾಂಡದ ಚಿತ್ರ ನಿಮ್ಮಲ್ಲದಲ್ಲ ವಿಚಾರ ಸಾಗರ. ಅರ್ಧಕ್ಕರ್ಧ ಮಂದಿ ಕಡಿಮೆ ಆಗ್ಯಾರ. ಮುಂದೆ ಜ್ಞಾನ ಕಾಂಡಕ್ಕೆ ಬಂದಾಗ ಎಷ್ಟು ಮಂದಿ ಅದಾರ? ಅವನು ಜ್ಞಾನ ಕಾಂಡದ ಅವನ ಹಡಗಿನಾಗ. ಅದಕ್ಕೆ ಜ್ಞಾನ ಕಾಂಡಕ್ಕೆ ಬಂದಾಗ ಸಂಖ್ಯೆಗೆ ಬಲ ಇಲ್ಲ. ನಿಮಗ ಏನಿವ ಸ್ವಾಮಿ ಎಲ್ಲರಿಗೂ ಎಬ್ಬಿಸಿ ಕಳಿಸ್ತಾನ ಅಂತಂದ್ರೆ ಇದು ಜ್ಞಾನ ಕಾಂಡದ ಸಾಧನೆ. ಇದು ಭಕ್ತಿ ಕಾಂಡದ ಸಾಧನೆ ಅಲ್ಲ. ಈ ಭಕ್ತಿ ಕಾಂಡದ ಸಾಧನೆ ಮಾಡುವಂತ ಗುಣ ಯಾರಿಗಪ್ಪ? ನಮ್ಮ ಕಲ್ಯಾಣಪ್ಪವ್ರಿಗೆ. ಅವ್ರು ಏನ್ ಮಾಡ್ತಾರ, ಎಲ್ಲರನ್ನ ಕರ್ಕೋಬೇಕು, ಯಾರನ್ನ ಬಿಡಬಾರ್ದು. ಎಂತವ್ರು ಯಾಕಿರ್ಲಕ್ಕಂದ್ರೆ ಅದು ಸಾಧನೆ ಮಾಡೋಂಥದ್ದು, ಅದು ನಿಮ್ ಸದ್ಗುಣ. ಆ ಗುಣ ಇದ್ದವ್ರು ಏನ್ ಮಾಡ್ಬೇಕು, ನಿಮ್ಮದೇ ಆದ ಒಂದು ಸ್ವಂತ ಸತ್ಸಂಗ ಮಾಡಿ ಬೇಕಾದವರು ಬ್ಯಾಡದವ್ರು ಎಲ್ಲರಿಗೆ ಕರ್ಕೊಂಡು ಖುಷಿ ಪಡೋದಪ್ಪ. ಮಂದಿ ಜಗ್ಗದರ ಖುಷಿ ಪಡೋದು ಅಂಥದ್ದೊಂದು ಕೆಲಸ ಮಾಡ್ಬೇಕು. ಅದನ್ನು ಒಂದು ಸಾಧನೆನೇ. ಅದಕ್ಕೆ ಏನು ಕರ್ಮಕಾಂಡದಿಂದಲೇ ಮೋಕ್ಷ ಆತದ ಹೇಳಕ್ಕೆ ಮೊದಲು ಒಂದು ಸುಳ್ಳು ಹೇಳ್ಬೇಕು. ಉಪಾಸನ ಕಾಂಡದಿಂದ ಮೋಕ್ಷ ಆತದ ಸುಳ್ಳು ಹೇಳಿ ಮೊದಲು ಅದರ ಕುಂದಿರಿಸಿದ ಮೇಲೆ ಮುಂದೆ ತಾವೇ ಜ್ಞಾನ ಕಾಂಡಕ್ಕೆ ಬರ್ತಾರ. ಕರ್ಮ ಕಾಂಡದವರು ಇದ್ದವರು ಉಪಾಸನ ಕಾಂಡಕ್ಕೆ ಬರ್ತಾರೆ, ಉಪಾಸನ ಕಾಂಡದವರು ಜ್ಞಾನ ಕಾಂಡಕ್ಕೆ ಬರ್ತಾರೆ. ಅಲ್ಲಿ ಜ್ಞಾನ ಕಾಂಡದೊಳಗೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಎಲ್ಲ ಆತದ. ಆದ್ರೆ ಅದು ಎಲ್ಲಿ ಇಲ್ಲಿ ಬಂದು ಈಗ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಹೀಗೆ ಆತದ ಅಂತ ಹೇಳಕ್ಕೆ ಸುಮ್ಮನೆ ಅವರಿಗೆ ರುಚಿ ಹುಟ್ಟೋದಕ್ಕೆ, ಸಾಧನೆಯಲ್ಲಿ ರುಚಿ ಹುಟ್ಟೋದಕ್ಕೆ ಒಂದು ಸುಳ್ಳು ಹೇಳ್ಬೇಕಂತ. ಸುಳ್ಳು ಹೇಳಿ ಅವರಿಗೆ ಸಾಧನೆಗೆ ಕುಂದಿರ್ಸ್ಬೇಕಂತ. ಆರಂಭದಲ್ಲಿ ಆ ಸಾಧನೆಗೆ ಕುಂದಿರಿಸಿ ಸಾಧನೆ ಮಾಡ್ಕೊಳಕಂತ ಕೆಲಸ ನಮ್ಮ ಕಲ್ಯಾಣಪುರ ಬಲ್ಲಿ ಅದ. LKG UKG ಪ್ರೈಮರಿ ಇವೆಲ್ಲ ಚಾಲು ಮಾಡೋ ಕೆಪಾಸಿಟಿ ಅವ್ರಿಗದ. ಆತದ ಅವ್ರ ಕೈ ಮೇಲೆ ಆ ಭರವಸೆ ನನಗದ. ಈಗ ನಾಗರತ್ನಮ್ಮವ್ರಿಗೆ ಅದೇ ಹೇಳಿವಿ ನಾವು, ಭಕ್ತಿ ಕಾಂಡದ ಗತ್ಲೆನೆ ಮಾಡಿಬಿಡ್ರಿ ನೀವು, ಯಾರಿಗೆ ಏನ್ ಹೇಳಕ್ ಬರ್ತದ ಹೇಳಲಿ, ಏನ್ ಹಾಡ್ತಾರ ಹಾಡ್ಲಿ. ಈಗ ಅದು ಭಕ್ತಿ ಕಾಂಡದ್ದೇ ಈಗ ಅದು ನಾಗರತ್ನಮ್ಮವ್ರು ಮಾಡೋದು, ಹೌದಲ್ರಿ? ಜ್ಞಾನಕಾಂಡ ಅಂತ ಯಾವ್ದಾರೆ ನೀವು ಗಟ್ಟಿ ಹಿಡಿದ್ರಿ ಅಂತ ಅರ್ಧಕ್ಕರ್ಧ ಮಂದಿ ವಾಪಸ್ ಹೋಗ್ಬಿಡ್ತಾರ ಅಲ್ಲಿ. ಅದಕ್ಕೆ ಭಕ್ತಿ ಕಾಂಡ ಅವ್ರವ್ರದ್ದು ವಿಚಾರಗಳನ್ನ ಹಂಚ್ಕೊಳಕ್ ಒಂದು ಭಕ್ತಿ ಕಾಂಡದ್ದೊಂದು ಮಾಡ್ಬೇಕು. ಉಪಾಸನ ಕಾಂಡದೊಳಗ ಕುಂತೊಂದಿಷ್ಟು ಧ್ಯಾನ ತಪಸ್ಸು ನಮ್ಮ ಮಾಂತೇಶ್ ಅವ್ರ ಗೈಡೆನ್ಸ್ನಾಗ ಅದನ್ನೂ ಒಂದ್ ಸ್ವಲ್ಪ ಮಾಡ್ಬೇಕು. ಯಾವಾಗಾರ ಮಾಡ್ರಿ, ಹೆಂಗರೆ ಮಾಡಿ. ಇನ್ನೇನು ಮುಂದೆ ಬರ್ಚು ಮಹಾರಾಜ ಏನ್ ಮಾಡ್ತಾನ ಏನ್ ಬಿಡ್ತಾನ ಆಮೇಲೆ ನೋಡೋಣ. ಅದಕ್ಕೆ ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ. ಇಲ್ಲೇನಾಯ್ತಪ್ಪ ಅಂದ್ರೆ ಸಾಧಕನಾದವನು ಅನುಪರಾಮ ಅನುಪರತಿ ಆಗ್ಲಾರ್ದಂಗ ಅವನೇನಾಗಬೇಕು, ಉಪರತಿ ಆಗ್ಬೇಕು. ತಿತಿಕ್ಷೆ ಅಂದ್ರೆ ಸಹನೆ ಉಳ್ಳವನಾಗ್ಬೇಕು. ಈ ರೀತಿ ಆದವನಿಗೆ ಅಲ್ಲೇನಾಗ್ತದ, ಮುಮುಕ್ಷತ್ವ ಉಂಟಾಗ್ತದ. ಆ ಮುಮುಕ್ಷುನೇ ಈ ಒಂದು ವಿಚಾರ ಸಾಗರಕ್ಕೆ ಅಧಿಕಾರಿ.
ಇಷ್ಟು ತಿಳ್ಕೋಬೇಕು. ಅಧಿಕಾರಿ ಯಾರು, ಇದು ಯಾರಿಗೆ ಅಧಿಕಾರ ಬರ್ತದ ಅಂತಂದ್ರ ಇದನ್ನು ಓದುವ ಅಧಿಕಾರ, ಇದನ್ನು ಕೇಳುವ ಅಧಿಕಾರ, ಇದನ್ನು ಹೇಳುವ ಅಧಿಕಾರ, ಇದರೊಳಗಿನ ಸುಖ ಅನುಭವಿಸುವ ಅಧಿಕಾರ ಯಾರಿಗದಪ್ಪ ಅಂದ್ರೆ ಅಂಥವ್ರಿಗೆ ಅದು. ಅದು ಇರ್ಲಿಲ್ಲ ಅಂತಂದ್ರೆ ಇಲ್ಲಿ ಕೂಡ್ಲಕ್ ಸಾಧ್ಯನೇ ಇಲ್ಲ. ಇಲ್ಲಿ ಕುಂತೀರಿ, ಇದನ್ನು ಅನುಭವಿಸ್ಲಕ್ಕತ್ತೀರಿ ಅಂದ್ರೆ ನಿಮ್ಮೊಳಗೆ ಅವೆಲ್ಲ ಅವೆಲ್ಲ ಇದ್ದವ್ರೆ ಕುಂತೀರಿ. ಅವು ಇಲ್ಲದವ್ರು ಇಲ್ಲಿ ಕೂಡ್ಲಕ್ ಸಾಧ್ಯನೇ ಇಲ್ಲ. ಇವತ್ತಿಲ್ಲ ನಾಳೆ ಲೂಸ್ ಕಾಂಟ್ಯಾಕ್ಟ್ ಆಗಿ ಎದ್ದು ಹೋಗೇ ಬಿಡ್ತಾರ ಅವ್ರು. ಇನ್ ಮುಂದೆ ಯಾರು ಅಂತವ್ರು ಯಾರು ಹೋಗಂತವ್ರು ಇಲ್ಲ ಅನ್ನಿಸ್ತದ ನನಗೆ. ಎಲ್ಲರೂ ಗಟ್ಟಿಮುಟ್ಟಾಗಿ ಕುಂದರವ್ರು ಎದಿರಿ. ಆಯ್ತು, ಮುಂದೆ ಶ್ರವಣ ಮನನ ನಿಧಿಧ್ಯಾಸನ ಇದು ಮಾಡೋದೇನಿದು? ಇದ್ರ ಮಾತು ಮುಂದೆ ಆಡೋನು ಸಾಕು. ಈಗ ಅಧಿಕಾರಿ ಯಾರು ಅನ್ನೋದು ಪಕ್ಕ ಗೊತ್ತಾಯ್ತಲ್ರಿ. ಹೂ ಈಸ್ ಎಲಿಜಿಬಲ್, ಯಾರು ಇದಕ್ಕೆ ಅಧಿಕಾರಿ ಅನ್ನೋದು ಗೊತ್ತಾಯ್ತು. ಮುಂದಿನ ಮಾತು ಹಿಂಗೆ ಭಾಳ ಮುಂದೆ ಹೋಗ್ತದೆ. ಮಾತು ಟೈಮ್ ಭಾಳ ಆಗ್ತದೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ, ಜೈ ಜೈ ಶುದ್ಧ, ಜೈ ಶುದ್ಧ, ಜೈ ಜೈ ಶುದ್ಧ. ಧನ್ಯವಾದಗಳು. ರಾಜನಿಗೆ ಸುಳ್ಳು ಹೇಳಿ ಬಚ್ಚು ಸತ್ತು ಅವನ ಅಕಸ್ಮಾತ್ ರಾಜ್ಯದ ಅರಣ್ಯದಲ್ಲಿ ತಿರುಗಾಡ್ತಾ ಯಾರು ಸಿಗ್ತಾರ ಅವರಿಗೆಲ್ಲ ಕೊಲ್ತಾ ಇದ್ದಾನೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನ ಹೇಳಿದಂತಹ ವಿಷಯವನ್ನ ಮತ್ತು ಈ ಅನುಬಂಧ ಚತುಷ್ಟಯಗಳ ಕುರಿತು ಮನನ ಮಾಡಿಕೊಟ್ಟು ಅಧಿಕಾರಿ ಯಾವ ರೀತಿಯಾಗಿರಬೇಕು, ಸಂಬಂಧ ಯಾವ ರೀತಿಯಾಗಬೇಕು, ವಿಷಯ ಯಾವ ವಿಷಯ ಪ್ರಯೋಜನ, ಅಧಿಕಾರಿ ವಿವೇಕ, ವೈರಾಗ್ಯ, ಸಮಾಜ ಸಂಪತ್ತಿ, ಮುಕ್ತತ್ವವನ್ನು ಪಡೆಯುವಂತಹ ಅಧಿಕಾರಿ ಇರಬೇಕು. ಅದರ ಸಂಬಂಧ ಮತ್ತು ವಿಷಯ, ಬ್ರಹ್ಮಜ್ಞಾನದ ವಿಷಯ, ಪ್ರಯೋಜನ, ಇವುಗಳ ಕುರಿತು ನಮಗೆ ಮತ್ತೆ ಪ್ಲಾನ್ ಮಾಡಿಕೊಂಡು ಅವರಿಗೆ ಈಗ ಶುದ್ಧ ಬ್ರಹ್ಮನಿಷ್ಠ ಗುರುಮಾಧ್ಯಾಯ ಆಚರಣೆ ಕೊಡಬೇಕು ಅಂತ ಹೇಳಿ ನನಗೆ ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ. ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ. ಬಾಲಬೋಧ ಶ್ರೀಚಂದ್ರೋದಯ ರಚಿಸಿದಾತನಿಗೆ. ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ. ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ. ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ. ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ. ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳ ಬರೆದವಗೆ. ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ. ಕಂದನಾದ ಗುರುನಾಥಕ್ಕೆ ವನಿತ ಗುರು ಶಿವಾನಂದರಿಗೆ. ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ. ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
मुच्यते पूर्णस्य पूर्णमादाय पूर्णमेवावशिष्यते ओम शांति शांति शांतिः परमानंद प्राप्ति भव सर्व दुख निवृत्ति भव इष्टार्थ सिद्धिरस्तु यशस्वी भव ओम शांति शांति ಶಾಂತಿ ಎಲ್ಲ ಗುರುಗಳಿಗೂ ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೆ ಶರಣಾರ್ಥಿ.